देवतारन्नोत्पयामि नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा ओम प्राणाय स्वाहा वराय स्वाहा व्यानाय स्वाहा धनाय स्वाहा सुमनाय स्वाहा ब्रह्मणे स्वाहा समर्पित नमः सर्वहितार्थाय जगदाधारे तवे साष्टांगोत्तमादेवया कृपारत्नीतात्मादेवात्मकारं समर्पयामि प्रार्थनं करिष्ये जन्मया प्रचोदनेन अस्त्रं संबलङ्गलं ये पहाडां पुण्या भोगप्रदरेका शिवं स्रोतं एकेनं जगन्नाथं भागेशं प्रदायकं पुरप्रेमनादेवं गोविन्दङ्गलगुरुं जनार्दनं जनादेवं जानकीवल्लभं मुनिं सर्वाभ्याप्त्याधारायणं वस्त्रं प्रवेशमेन पूरमङ्गलनीराजनमं करिष्ये
हस्ताभ्यां शिष्टा यस्मृतं कृतं मदवत्तं यद्दत्तं यदाचरितं तत्सर्वं ब्रह्मार्पणं भवत कायेन वाचा मनसेन्द्रियैव बुद्ध्यात्मना वा प्रकृतिस्वभावात् करोमि यद्यत्सकलं परस्मै नारायणायेति समर्पयामि अनेन गन्धपत्रपुष्पधूपदीपनैवेद्यताम्बूलनीराजन मन्त्रपुष्पप्रार्थना दक्षिणा सहित कथाश्रवणाख्येन कर्मणा भगवान् सर्वात्मक लक्ष्मी सहित श्री सत्यनारायण प्रियवान् ओम तत्सत् ब्रह्मार्पणम् आवाहनं न जानामि ददानामि समार्चनं पूजां जानामि क्षम्यतां पुरुषोत्तमा प्रसीद प्रसादान् देहि ಯಾರ್ದು ಆಭರಣ ಯಾರ್ದು ಆಭರಣ ಬನ್ನಿ ಸಕಲ ಮಾಂಗಲ್ಯಾಭಿವೃದ್ಧಿರಸ್ತು ಸೌಭಾಗ್ಯವತಿ ಭವ ते सर्वमेव तेन आप्नोति सद्वञ्जयति कतस्य पूजाकर्मण कल्पोक्तफलसिद्धिरस्तु सर्वाभीष्टप्राप्तिरस्तु सत् अल्ले इट्टु नमस्कार
दशरथनन्दन राम 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 दशमुखमर्दन राम 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 दशरथनन्दन राम 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 दशरथनन्दन राम 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 दशमुखमर्दन राम 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 दशरथनन्दन राम 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 दशमुखमर्दन राम 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 पशुपति रंजन राम राम राम
ಬೇರೆ ಬೇರೆ ಹಸಿರುಗಳು ನಮ್ಮ ಹತ್ರ ಉಂಟು. ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿರು ಇರ್ತದೆ, ಅದೇ ರೀತಿ ಉದ್ಯೋಗಾರ್ಥಿಗಳಿಗೆ ಉದ್ಯೋಗ ಸಿಗುವ ಹಸಿರು ಇರ್ತದೆ, ಸ್ವಲ್ಪ ಸಾಂಸಾರಿಕವಾದ ಕಷ್ಟ ಇದ್ದವರಿಗೆ ಕಷ್ಟವನ್ನು ನಿವಾರಿಸುವುದರ ಹಸಿರು ಇರ್ತದೆ, ಧನಾರ್ಥಿಗಳಿಗೆ ಧನದ ಹಸಿರು ಇರ್ತದೆ. ಹಾಗೆ ಬೇರೆ ಬೇರೆ ಹಸಿರುಗಳು ಉಂಟು. ಆ ಎಲ್ಲ ಹಸಿರುಗಳು ಇಲ್ಲಿ ಪ್ರಧಾನ ಸ್ವೀಕಾರ ಮಾಡಿದವರಿಗೆ ನಿವಾರಣೆ ಮಾಡುತ್ತದೆ. ಈ ರೀತಿ ಉತ್ತರೋತ್ತರವಾಗಿ ಸಮಸ್ತ ಉತ್ತರವನ್ನು ಆಯುರ್ವೇದ ಸಮೃದ್ಧಿಗೊಳಿಸಿ ವೀರ್ಯ ಪ್ರಾಪ್ತಿ ಮಾಡಿ ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಮಹಾಪ್ರಸಾದವನ್ನು ಸಿದ್ಧಿಗೊಳಿಸಬೇಕು ಅಂತ ಹೇಳಿ ಎಲ್ಲರಿಗೂ ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯಗಳಿಗೆ ವಂದಿಸುತ್ತಾ, ಪರಿಸರದ ಎಲ್ಲ ದೇವದೇವರುಗಳ ವಂದಿಸುತ್ತಾ, ಎಲ್ಲರ ಆಶೀರ್ವಾದ ಬೇಡುತ್ತಾ, ಈ ಒಂದು ಆದಿಕಲಾ ಮಂಟಪದಲ್ಲಿ ಅಯ್ಯಪ್ಪ ದೀಪೋತ್ಸವದ ಈ ಒಂದು 49ನೇ ವರ್ಷದ ಅಯ್ಯಪ್ಪ ದೀಪೋತ್ಸವದ ಈ ಶೋಭಾ ಸಂದರ್ಭದಲ್ಲಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಮಹಾಪೂಜೆ ನಡೆದು ಪ್ರಸನ್ನ ಕಾಲದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಮ್ಮ ಕ್ಷೇತ್ರ ಬರುವ ವರ್ಷ 50ನೇ ದೀಪೋತ್ಸವವನ್ನು ಆಚರಿಸಲಿಕ್ಕಿದೆ. ಭಾಳಷ್ಟು ಕಾತರದಿಂದ ನಿರೀಕ್ಷಿಸುವಂಥ ಸುವರ್ಣ ಮಹೋತ್ಸವ ವರ್ಷ ನಮ್ಮ ಪಾಲಿಗೆ ಬರುವ ವರ್ಷ ಬರಲಿಕ್ಕಿದೆ. ಸುಮಾರು 50 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಈ ಮಂದಿರ ಪುಟ್ಟ ಮಂದಿರವಾಗಿದ್ದು ಮತ್ತೆ ಅನೇಕ ಪೂಜೆ ಪುರಸ್ಕಾರಗಳೊಂದಿಗೆ ಇಲ್ಲಿ ಅನೇಕ ದೇವದೇವರುಗಳ ಆರಾಧನೆಯೊಂದಿಗೆ ಇವತ್ತು ಈ ಕ್ಷೇತ್ರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣವಾದಂಥ ಇಲ್ಲಿನ ಶಕ್ತಿಗಳು ಭಾಳಷ್ಟು ಇಲ್ಲಿ ಎಲ್ಲ ಜನರ ಒಂದು ಏಳಿಗೆಗೆ ಅಭಿವೃದ್ಧಿಗೆ ಪಾತ್ರವಾಗಿದೆ. ಮಾತ್ರವಲ್ಲ, ಈ ಪ್ರದೇಶ ಕೂಡ ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಈ ಶಕ್ತಿಗಳಿಗೆ ಕಾರಣ. ಮಾತ್ರವಲ್ಲ, ಇದರ ಜೊತೆಗೆ ಇಲ್ಲಿರುವಂಥ ಎಲ್ಲ ಭಕ್ತ ಬಂಧುಗಳ ಉದಾರವಾದಂಥ ದೇಣಿಗೆ ಸಹಕಾರ, ಅವರ ತನು ಮನ ಧನದ ನಿರಂತರ ಪ್ರೋತ್ಸಾಹದೊಂದಿಗೆ ಇವತ್ತು ಈ ಕ್ಷೇತ್ರ ಇಷ್ಟೊಂದು ದೊಡ್ಡ ಮಟ್ಟ ಬಳಕೆಗೆ ಕಾರಣವಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಕೂಡ 50 ವರ್ಷಗಳ ಹಿಂದೆ 5 ಸೆನ್ಸ್ ಸ್ಥಳವನ್ನು ದಾನ ಮಾಡಿದಂಥ ಒಂದು ಕುಟುಂಬ ಶ್ರೀಯುತ ದಿವಂಗತ ಕೆ ಕೋಡಿ ವೈದ್ಯರವರ ಕುಟುಂಬ. ಆವತ್ತಿನ ಕಾಲದಲ್ಲಿ ದಾನ ಮಾಡಿದಂಥ ಈ ಒಂದು ನಮ್ಮ ಸ್ಥಳದಿಂದಾಗಿ ಇವತ್ತು ಇಷ್ಟೊಂದು ದೊಡ್ಡ ಮಂದಿರ ಇಲ್ಲಿ ಆಗಲಿಕ್ಕೆ ಕಾರಣ ಆಯಿತು. ಮಾತ್ರವಲ್ಲ, ಪರಿಸರದಲ್ಲಿ ಬಹಳ ಪುರಾತನವಾದಂಥ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ ರಕ್ತೇಶ್ವರಿ ಕ್ಷೇತ್ರ. ಈ ಶಬರಿಮಲೆಯಲ್ಲಿ ಹೇಗೆ ಅಯ್ಯಪ್ಪ ಸ್ವಾಮಿಯ ಹತ್ತಿರ ಮಾಳಿಕಪುರತಮ್ಮ ಎಂಬ ದೇವಿ ಕ್ಷೇತ್ರ ಇದೆಯೋ, ಅದೇ ರೀತಿ ಇಲ್ಲಿ ಹೊಸಂಗಡಿಯಲ್ಲಿರುವಂಥ ಅಯ್ಯಪ್ಪ ಕ್ಷೇತ್ರದ ಬಳಿಯಲ್ಲಿರುವಂಥ ಈ ಒಂದು ಕ್ಷೇತ್ರ ಭಾಳಷ್ಟು ಕಾರಣಿಕದ ಕ್ಷೇತ್ರ. ನಮಗೆ ಗೊತ್ತಿರುವ ಹಾಗೆ ಇಲ್ಲಿ ಒಳಗೆ ಹೋದ ಕೂಡಲೇ ಅದರ ಅನುಭವ ಪ್ರತಿಯೊಬ್ಬರಿಗೆ ಆಗುತ್ತೆ. ಇಲ್ಲಿ ನಡೆಸುವಂಥ ಪ್ರತಿ ಪ್ರಾರ್ಥನೆಗಳು ಕೂಡ ಎಲ್ಲ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಮಹಾತಾಯಿ ಇಲ್ಲಿ ಉಪಸ್ಥಿತಿಯಲ್ಲಿದ್ದಾಳೆ ಎಂಬುದು ನಮಗೆಲ್ಲ ಭಾಳಷ್ಟು ಅಭಿಮಾನದ ಒಂದು ವಿಷಯ. ಇಂತಹ ಸಂದರ್ಭದಲ್ಲಿ 49ನೇ ವರ್ಷದ ಈ ಒಂದು ಕಾಲಘಟ್ಟದಲ್ಲಿ ಸ್ವಾಮಿಗಳಿಗೆ ಇಲ್ಲಿ ವ್ರತಾಚರಣೆ ಮಾಡುವಂಥ ಸ್ವಾಮಿಗಳಿಗೆ ಕೆಲವೊಂದು ಸೌಕರ್ಯಗಳ ಕೊರತೆಯಿಂದಾಗಿ ನಮ್ಮ ನಿತ್ಯಾನಂದ ಧ್ಯಾನ ಮಂದಿರದ ಪಕ್ಕದಲ್ಲಿ ಒಂದು ಇರುವಂಥ ಸ್ಥಳ ನಮ್ಮ ಈ ಕೆ ಕೋಡಿ ವೈದ್ಯರವರ ಕುಟುಂಬದವರದು. ಅವರ ವಂಶದ ಕುಡಿ ಅಂದರೆ ಅವರ ಪುತ್ರ ದಿವಂಗತ ದಾಮೋದರ ಕೋಡಿ ಅವರ ಧರ್ಮಪತ್ನಿ ಶ್ರೀಮತಿ ದಮಯಂತಿ ದಾಮೋದರ ಕೋಡಿ. ನಾವು ಅಲ್ಲಿ ನಮ್ಮ ಸೌಕರ್ಯಕ್ಕಾಗಿ ನಮ್ಮ ಸಮಿತಿಯ ವಿನಂತಿ ಮೇರೆಗೆ ಒಂದು ಸ್ವಲ್ಪ ಸ್ಥಳ ನಮಗೆ ಅವಶ್ಯಕತೆ ಇದೆ. ವಿಶೇಷವಾಗಿ ನಮಗೆ ಟಾಯ್ಲೆಟ್ನ ಸೌಕರ್ಯ ಮತ್ತು ವೇಸ್ಟ್ ಹಾಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅಲ್ಲಿ ಇಲ್ಲದ ಕಾರಣ ಅವರ ಹತ್ರ ವಿನಂತಿ ಮಾಡಿದಾಗ ಮನಪೂರ್ವಕವಾಗಿ ತನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಮಗೆ 2 ಸೆನ್ಸ್ ಸ್ಥಳವನ್ನು ನಮ್ಮ ಕ್ಷೇತ್ರಕ್ಕಾಗಿ ದಾನ ಮಾಡಲಿಕ್ಕೆ ಒಪ್ಪಿದ್ದಾರೆ. ಮಾತ್ರವಲ್ಲ, ಆ ಸ್ಥಳಕ್ಕಾಗಿ ನಾವು ಏನು ಕಾಣಿಕೆ ಕೊಟ್ಟರು, ಸಣ್ಣ ಕಾಣಿಕೆ ನಾವು ಕೊಡ್ತೇವೆ, ಅದನ್ನು ಸ್ವೀಕರಿಸಬೇಕು ಅಂತ ನಮ್ಮ ಒತ್ತಾಯದ ಮೇರೆಗೆ ಆ ಕಾಣಿಕೆಯನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ನಿಜವಾಗಿ ಅವರು ಅದಕ್ಕೆ ರೇಟು ಅದು ಇದು ಏನು ಹೇಳಲಿಲ್ಲ. ಇಲ್ಲಿ ಅಷ್ಟು ಬೆಲೆ ಬಾಳುವಂಥ ಒಂದು ಜಾಗ. ಆದರೂ ನಮಗೆ ಅವರಿಗೆ ಕೆಲವೊಂದು ಸಮಸ್ಯೆಗಳು ಇದ್ದರೂ ಕೂಡ ಅವರು ಅತ್ಯಂತ ಕಠಿಣವಾಗಿ ದೃಢ ವಿಶ್ವಾಸದಿಂದ ನಮ್ಮ ಜೊತೆಗೆ ನಿಂತು ಕ್ಷೇತ್ರಕ್ಕೆ ದಾನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು ಅಂದರೆ ಅವರನ್ನು ನಿಜವಾಗಿ ಇದು ಸನ್ಮಾನ ಅಲ್ಲ,
ನಮ್ಮೆಲ್ಲರ ಮನಸಾಳದ ಒಂದು ಗೌರವವನ್ನು ಸಮರ್ಪಣೆ ಮಾಡುವಂಥ ಈ ಸಂದರ್ಭ. ಅಂತಹ ಒಂದು ತಾಯಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಪೂಜ್ಯರಾದಂಥ ತಂತ್ರಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಸಾನ್ನಿಧ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ. ಅವರು ಮುಂದಕ್ಕೆ ಅವರಿಗೆ ಭಗವಂತ ಎಲ್ಲ ರೀತಿಯ ಅವರ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಎಲ್ಲ ಕೆಲಸ ಅವರಿಂದ ಆಗುತ್ತೆ ಎಂಬ ನಂಬಿಕೆ ನಮ್ಮದು. ಅದರಿಂದಾಗಿ ಈ ಸಂದರ್ಭದಲ್ಲಿ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಈ ಸಂದರ್ಭದಲ್ಲಿ ಸ್ಮರಣಿಕೆ ನೀಡಿ ಗೌರವಿಸುವುದಕ್ಕೆ ನಮ್ಮ ಕ್ಷೇತ್ರದ ಗುರುಸ್ವಾಮಿಗಳನ್ನು ದಯವಿಟ್ಟು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಉದಯ ಗುರುಸ್ವಾಮಿ ಪಾವಳ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಕೂಡ ವೇದಿಕೆಯಲ್ಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಗಳಾಗುತ್ತಾ ಇದ್ದೇವೆ. ಇಂಥ ಒಂದು ಅಭೂತಪೂರ್ವಂಥ ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಸ್ಥಳದಾನ ಮಾಡಿದಂಥ ಶ್ರೀಮತಿ ದಮಯಂತಿ ದಾಮೋದರ ಕೋಡಿಯವರಿಗೆ ಪೂಜ್ಯ ತಂತ್ರಿ ಬರಿಯರು ಶಾಲು ಹೊದಿಸಿ ಗೌರವಿಸುವುದಕ್ಕೆ ಕೇಳ್ತಾ ಇದ್ದೇನೆ. ಉದಯ ಗುರುಸ್ವಾಮಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕ್ಷೇತ್ರದ ಪೂಜ್ಯ ತಂತ್ರಿ ಬರಿಯರಾದಂಥ ಶಂಕರನಾರಾಯಣ ಬೆಟ್ಟ ನಡಿಬೈಲು ಅವರ ದಿವ್ಯ ಹಸ್ತದಿಂದ ಶ್ರೀಮತಿ ದಾಮೋದರ ಕೋಡಿಯವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಹಾಗೂ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ನವೀನ್ ರಾಜ್ KJ ಅವರಿಂದ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ. ದಯವಿಟ್ಟು ವೇದಿಕೆಗೆ ಬಂದು ಸಾನ್ನಿಧ್ಯವನ್ನು ವಹಿಸುತ್ತಾ ಪೂಜ್ಯ ಗುರುಸ್ವಾಮಿಯವರು ವೇದಿಕೆಯಲ್ಲಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ, ಮನದಾಳದ ಎಲ್ಲ ರೀತಿಯ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂಬ ಬಯಕೆ ನಮ್ಮದು. ಭಗವಂತ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆ ನಿಮ್ಮೆಲ್ಲರ ಇರಲಿ ಎಂಬ ಆಶಯದೊಂದಿಗೆ ಅವರಿಗೆ ಎಲ್ಲ ರೀತಿಯ ಅನುಗ್ರಹವನ್ನು ಭಗವಂತ ಅನುಗ್ರಹಿಸಲಿ ಎಂಬ ಆಶಯದೊಂದಿಗೆ ಇದೀಗ ಕಾರ್ಯಕ್ರಮದಲ್ಲಿ ಪೂಜ್ಯ ತಂತ್ರಿಗಳು ಒಂದೆರಡು ಮಾತಿನ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಾಡಿ ಒಟ್ಟಿಗೆ ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಶ್ರೀಮತಿ ದಮಯಂತಿ ದಾಮೋದರ ಕೋಡಿಯವರಿಗೆ ಈ ಒಂದು ಸ್ಥಳದಾನ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ನಮ್ಮ ಸಹ ಸಂಸ್ಥೆಗಳು ಅವರಿಗೆ ಗೌರವಿಸಬೇಕು ಅಂತ ಆಶೆಪಟ್ಟಿದ್ದಾರೆ. ಪ್ರಥಮವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಶ್ರೀಯುತ ಪದ್ಮನಾಭ ಕಡಪರ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಅವರು ಶಾಲು ಹೊದಿಸಿ ಗೌರವಿಸುತ್ತಾರೆ. ಹಾಗೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿರುವಂಥ ಮಾತೃ ಸಮಿತಿ ಅದರ ವತಿಯಿಂದ ಕೂಡ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಕ್ಷೇತ್ರ ಅಯ್ಯಪ್ಪ ಮಾತೃ ಸಮಿತಿ ಒಂದು ಉತ್ತಮ ಭಜನಾ ತಂಡ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಭಜನಾ ಸೇವೆಯನ್ನು ನಡೆಸ್ತಾ ಇರುವಂಥ ಮಾತೃ ಸಮಿತಿಯ ಭಜನಾ ಸಮಿತಿಯ ವತಿಯಿಂದ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ. ಕ್ಷೇತ್ರದ ಪಕ್ಕದಲ್ಲಿರುವಂತಹ ಶ್ರೀಯುತ ಪದ್ಮನಾಭ ಆಚಾರ್ಯ ಅವರ ರಕ್ತೇಶ್ವರಿ ದೇವಸ್ಥಾನದ ವತಿಯಿಂದ ಶಾಲು ಹೊದಿಸಿ ಗೌರವಾರ್ಪಣೆ. BN ಪದ್ಮನಾಭ ಆಚಾರ್ಯ ರಕ್ತೇಶ್ವರಿ ಕ್ಷೇತ್ರದ ಪರವಾಗಿ ಶಾಲು ಹೊದಿಸಿ ಗೌರವಾರ್ಪಣೆ. ಹಾಗೂ ಶ್ರೀ ಭಗವತಿ ಸೇವಾ ಸಂಘ ಕನಿಯಲ ಶ್ರೀ ಭಗವತಿ ಕ್ಷೇತ್ರದ ಸೇವಾ ಸಂಘ ಮಾತೃ ಸಮಿತಿಯ ಪ್ರಮುಖರು ಶ್ರೀಮತಿ ಚಂಚಲಾಕ್ಷಿ ಕಡಪರ ಮತ್ತು ಅವರ ಸಮಿತಿಯ ಎಲ್ಲ ಪ್ರಮುಖರ ಉಪಸ್ಥಿತಿಯಲ್ಲಿ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಮತಿ ಮೋತಿ ಕಿರಣ್ ಅಧ್ಯಕ್ಷರು ಮಾತೃ ಸಮಿತಿ ಕನಿಯಲ ಶ್ರೀ ಭಗವತಿ ಕ್ಷೇತ್ರ ಅವರ ಹಾಗೂ ಕೋಶಾಧಿಕಾರಿ ಶ್ರೀಮತಿ ಶ್ಯಾಮಲಾ ಉಮೇಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ ಕ್ಷೇತ್ರದ ಯುವ
ಸಂಘಟನೆ ಶ್ರೀ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ನ ದಿವ್ಯರಾಜ್ ಮತ್ತು ಎಲ್ಲ ಸಮಿತಿ ಸದಸ್ಯರ ಉಪಸ್ಥಿತಿಯಲ್ಲಿ ದಮಯಂತಿ ಅಕ್ಕನವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ. ಎಲ್ಲರೂ ಒಮ್ಮೆ ಕರತಾಡನದ ಮೂಲಕ ಅವರನ್ನು ಗೌರವಿಸಿ. ಇದೀಗ ಕ್ಷೇತ್ರ ತಂತ್ರಿಗಳಿಂದ ಒಂದು ಪುಟ್ಟ ಅನುಗ್ರಹ ಸಂದೇಶ. ಶ್ರೀ ಗುರುಭ್ಯೋ ನಮಃ. ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದ ಧನುಸ್ ಸಂಕ್ರಮಣದ ಒಂದು ಪುಣ್ಯಕಾಲದಲ್ಲಿ ದೇವರಿಗೆ ವಿಶೇಷವಾದಂಥ ಪೂಜೆಗಳೆಲ್ಲ ಸಮರ್ಪಣೆಯಾಗಿ ಒಂದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದರು. ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ದಮಯಂತಿ ಅಮ್ಮನವರು ಅವರು ವಂದನೀಯರಾಗ್ತಾರೆ. ಒಂದು ಮಂತ್ರದ ಮಾತಿದೆ, ಆಧಾರಭೂತ ಜಗತಸ್ತ್ವಮೇಕ ಮಹೀಸ್ವರೂಪೇಣ ಯತಸ್ಥಿತಾಸಿ ಅಂತ. ಒಂದಷ್ಟು ವಿಷಯಗಳನ್ನೆಲ್ಲ ದೇವರ ಸಾನ್ನಿಧ್ಯ ಕಾರಕವಾಗಿರತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅದರಲ್ಲಿ ಮಹೀಸ್ವರೂಪೇಣ, ಮಹಿ ಅಂದರೆ ಭೂಮಿ, ಈ ಭೂಮಿಯ ರೂಪದಲ್ಲಿಯೂ ಕೂಡ ದೇವಿ ಅಥವಾ ದೇವರು ಇದ್ದಾರೆ ಅಂತ ಹೇಳಿದ್ದಾರೆ. ಆಗ ಭೂಮಿಯನ್ನು ಅವರಿಗೆ ಕೊಡತಕ್ಕಂತಹ ಒಂದು ಮನಸ್ಸಾಗಿದ್ದು ಅದು ಶಾಶ್ವತವಾದಂತಹ ಒಂದು ದಾನವಾಗಿರ್ತದೆ. ದಾನ ಶ್ರೇಷ್ಠವಾಗುವುದು, ಪರಿಪೂರ್ಣವಾಗುವಂಥದ್ದು, ಅದಕ್ಕೂ ಕೂಡ ಕೆಲವು ನಿರ್ಬಂಧಗಳನ್ನು ಹೇಳಿದ್ದಾರೆ. ಸುಮ್ಮನೆ ಯಾರಿಗೂ ದಾನ ಕೊಡುವಂತಿಲ್ಲ, ಹಾಗೆ ಕೊಡಬಾರ್ದಂತೆ. ಯಾರಿಗೆ ಹಸಿವಿದೆ, ಯಾವರಿಗೆ ಅವಶ್ಯಕತೆ ಇದೆ, ಯಾರು ಅದನ್ನು ಸದುಪಯೋಗಪಡಿಸ್ತಾರೆ, ಈ ಮೂವರಿಗೆ ದಾನವನ್ನು ಕೊಟ್ಟರೆ ಅದಕ್ಕೆ ಅನಂತ ಫಲ ಉಂಟು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಕ್ಷೇತ್ರಕ್ಕೆ ಅವಶ್ಯಕತೆ ಇತ್ತು, ಅದನ್ನು ದಮಯಂತಿ ಅಮ್ಮನವರು ಕೊಟ್ಟಿದ್ದಾರೆ. ಆಗ ನಿರೂಪಕರು ಹೇಳಿದ ಹಾಗೆ ಅಯ್ಯಪ್ಪ ಸ್ವಾಮಿಯ ಹಿಂದೆ ಮುಂದೆ ದೇವಿಯ ಸಾನ್ನಿಧ್ಯ ವಿಶೇಷವಾಗಿ ಮೂಲ ಸ್ಥಾನದಲ್ಲೇ ಇದ್ದಾವೆ. ಇಲ್ಲೂ ಕೂಡ ಹಾಗೆ ನಾವೆಲ್ಲ ಅಯ್ಯಪ್ಪ ಸ್ವಾಮಿಯನ್ನು ಪೂಜೆ ಮಾಡುವಾಗ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಆ ಮೂರ್ತಿ ವಿಶೇಷವಾಗಿ ಅದು ಮೂಲ ಬಿಂಬಕ್ಕೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ಹಾಗೆ ಅಯ್ಯಪ್ಪ ಕ್ಷೇತ್ರವನ್ನು ಕಂಡ ಹಾಗೆ ನಮಗೆ ಆಗ್ತದೆ ಎನ್ನುವಂಥದ್ದು ನಮಗೆ ಕೂಡ ಒಂದು ಮನಸ್ಸಿಗೆ ಇರತಕ್ಕಂಥ ಭಾವ. ಆಗ ಈ ಭೂಮಿ ದೇವಿಯ ರೂಪದಲ್ಲೇ ಇಲ್ಲಿಗೆ ಬಂತು ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಅವರು ಶ್ರೇಷ್ಠವಾದಂಥ ದಾನವನ್ನು ಮಾಡಿದ್ದಾರೆ ಮತ್ತು ಶಾಶ್ವತವಾಗಿರ್ತಕ್ಕಂಥದ್ದು. ನಮಗೆಲ್ಲರಿಗೂ ಕೂಡ ಮನಸ್ಸಿನ ಏಕೈಕ ಉದ್ದೇಶ ಏನು ಅಂತ ಹೇಳಿದರೆ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ದೊಡ್ಡ ಒಂದು ಮನಸ್ಸಿನ ಇಂಗಿತ. ಅದನ್ನು ದೇವರ ಹತ್ರ ನಾವು ಪದೇ ಪದೇ ಕೇಳ್ತಾ ಇರ್ತೇವೆ. ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಸಾನ್ನಿಧ್ಯ ವೃದ್ಧಿ ಆಗಬೇಕು. ಯಾಕೆ ಅಂತ ಹೇಳಿದರೆ ಇದನ್ನು ಜನಮಾನಸಕ್ಕೆ ಒಳ್ಳೆಯದುಂಟು ಅಂತ ಹೇಳುವಂಥ ಉದ್ದೇಶದಿಂದ ಆ ಕ್ಷೇತ್ರದ ಅಭಿವೃದ್ಧಿಯ ಒಂದು ವ್ಯವಸ್ಥೆಗೆ ಆಧಾರಭೂತ ಯಾರು ಆಧಾರ ಆದರು ಅಂತ ಹೇಳಿದರೆ ದಮಯಂತಿ ಅಮ್ಮನವರು, ಅವರ ಕುಟುಂಬಿಕರು. ಬಹಳ ಸಂತೋಷವಾಗಿರ್ತಕ್ಕಂತಹ ಒಂದು ವಿಚಾರ. ಈ ದಾನ ಇದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ದೇವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಅವರ ದಾನದ ಒಂದು ಫಲವೂ ಕೂಡ ಅವರ ಕುಟುಂಬಕ್ಕೆ, ಅವರ ಮನೆಯವರಿಗೆ ಖಂಡಿತವಾಗಿ ಯಾವತ್ತೂ ಇರ್ತದೆ. ಮತ್ತು ನಮಗೆಲ್ಲರಿಗೂ ಕೂಡ ಅವರು ಆದರ್ಶಪ್ರಾಯರಾಗಿದ್ದಾರೆ, ವಂದನೀಯರಾಗಿದ್ದಾರೆ, ಕೊನೆಗೆ ಪೂಜನೀಯರು ಅಂತಲೂ ಕೂಡ ಹೇಳಿದರೆ ತಪ್ಪಲ್ಲ. ಯಾಕೆಂದರೆ ದೇವರಿಗೆ ಕೊಟ್ಟವರು, ಅವರು ಯಾವತ್ತೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಕೊಡ್ತಕ್ಕಂಥದ್ದು. ಮನುಷ್ಯರಿಗೆ ಕೊಟ್ಟರೆ ಕೂಡಲೇ ಒಂದು ಪ್ರತ್ಯುಪಕಾರವನ್ನು ಅಪೇಕ್ಷೆ ಮಾಡಬಹುದು. ದೇವರ ಹತ್ರ ಕೊಟ್ಟರೆ ನಾನೆಲ್ಲ ಕೊಟ್ಟಿದ್ದೇನೆ, ನಿನಗೆ ಯಾವುದು ಸರಿ ಕಾಣ್ತದೆ ನೀನು ಅದನ್ನು ಮಾಡು, ಯಥಾಯೋಗ್ಯಂ ತಥಾ ಕುರು ಅಂತ. ಯಾವಾಗಲೂ ದೇವರ ಹತ್ರ ನೇರ ಮಾತುಕತೆ ನಮಗೆ ನಡೀಲಿಕ್ಕೆ ಇಲ್ಲ. ಅವರು ಯಾವಾಗ ಇಚ್ಛಿಸ್ತಾರೆ ಆವಾಗ ಅವರಿಗೆ ಅದರ ಪುಣ್ಯಗಳು ಬರಲಿಕ್ಕೆ ಇರತಕ್ಕಂಥದ್ದು. ಅಂತಹ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಅವರು ಕೊಟ್ಟಿರತಕ್ಕಂಥ ದಾನ ಈ ಹೊಸಂಗಡಿ ಕ್ಷೇತ್ರದಲ್ಲಿ ಅಜರಾಮರವಾಗಿ, ಚಿರಾಯುವಾಗಿ, ಎಲ್ಲರಿಗೂ ಆದರ್ಶಪ್ರಾಯವಾಗಿ ನಮಗೆಲ್ಲರಿಗೂ ಕೂಡ ಅವರು ವಂದನೀಯರಾಗಿದ್ದಾರೆ ಅಂತ ಹೇಳಿ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಅನುಗ್ರಹ ಸಂದೇಶ
ದಿಂದ ಅವರ ಮುಂದಿನ ಜೀವನ ಖಂಡಿತವಾಗಿ ಉಜ್ವಲವಾಗುತ್ತೆ. ಅವರ ಎಲ್ಲ ಕುಟುಂಬಸ್ಥರಿಗೂ ಕೂಡ ಭಗವಂತ ಆರೋಗ್ಯ, ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಸಮೃದ್ಧಿಯನ್ನು ಅನುಗ್ರಹಿಸ್ತಾನೆ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕ್ಷೇತ್ರದ ಗೌರವಾಧ್ಯಕ್ಷರು ಶ್ರೀಯುತ ಪದ್ಮನಾಭ ಕಡಪರ ಅವರು ತಮ್ಮ ಒಂದೆರಡು ಮನದಾಳದ ಮಾತನ್ನು ಹೇಳಬೇಕಾಗಿ ವಿನಂತಿಸಿ, ಅದಕ್ಕಿಂತ ಮೊದಲು ದಮಯಂತಿ ಅವರ ಸಮೀಪದ ವಾಸಿ ಮಾತ್ರವಲ್ಲ, ನಮ್ಮ ಕ್ಷೇತ್ರದ ಹಿರಿಯರು ಮತ್ತು ನಮಗೆ ಅನೇಕ ರೀತಿಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಗೌರವವಾದ ಸಲಹೆಗಳನ್ನು ಮತ್ತು ಮಾರ್ಗದರ್ಶನವನ್ನು ಮತ್ತು ಸಹಕಾರವನ್ನು ನೀಡುತ್ತಿರುವವರು ಶ್ರೀಯುತ ಶೇಷಪ್ಪ ಸಾಲಿಯನ್ ದಯವಿಟ್ಟು ಒಮ್ಮೆ ವೇದಿಕೆ ಬರಬೇಕು, ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ದಯವಿಟ್ಟು ಶೇಷಪ್ಪ ಸಾಲಿಯನ್ ಅವರು ನಮಗೆ ಹಿರಿಯರು, ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಾತ್ರವಲ್ಲ, ಈಗ ಪದ್ಮನಾಭ ಕಡಪರ ಅವರಿಂದ ಒಂದೆರಡು ಮಾತಿನ ಆಶೆ. ಕ್ಷೇತ್ರ ಸಾನ್ನಿಧ್ಯವಾದ ಧರ್ಮಶಾಸ್ತ್ರನ ಪಾದಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾದಂತಹ ತಂತ್ರಿವರ್ಯರ ಪಾದಕ್ಕೆರಗುತ್ತಾ, ಒಂದು ಅಪೂರ್ವವಾದಂತಹ ವೇದಿಕೆಯಲ್ಲಿ ನಾವು ಇವತ್ತು ಜೊತೆ ಸೇರಿದ್ದೇವೆ. ಯಾಕೆಂತೇಳಿದರೆ ಇದೊಂದು ನಿರೀಕ್ಷೆ ಮಾಡಿದಂತಹ ಕಾರ್ಯಕ್ರಮ ಅಲ್ಲ. ಆದರೂ ದಮಯಂತಿ ಅಮ್ಮನವರನ್ನು ಒಂದು ಗೌರವಿಸಬೇಕು ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆರಂಭದಲ್ಲಿ ಇಲ್ಲಿ ಒಂದು ಅಯ್ಯಪ್ಪ ಕ್ಷೇತ್ರ ಆಗಬೇಕು ಅಂತ ಒಂದು ಕನಸು ಕಂಡವರು ನಮ್ಮ ನರಸಿಂಹ ಗುರುಸ್ವಾಮಿಗಳು. ಅವರು ಅಮ್ಮ ರಕ್ತೇಶ್ವರಿ ಅಮ್ಮನ ಈ ಪಾದದ ತಳದಲ್ಲಿ ಮಾಲೆ ಧರಿಸುತ್ತಾ ಶಬರಿಮಲೆಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಒಂದು ಅಯ್ಯಪ್ಪ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕನಸು ಕಂಡಾಗ ಅವರಿಗೆ ಕಂಡದ್ದು ನಮ್ಮ ಹಿರಿಯರಾದಂತಹ ಕೋಡಿ ವೈದ್ಯರು. ಅವರಲ್ಲಿ ಕೇಳಿಕೊಂಡಾಗ ನಮಗೆ ಆವತ್ತು 5 ಸೆಂಟ್ ಸ್ಥಳವನ್ನು ದಾನ ರೂಪದಲ್ಲಿ ಯಾವುದೇ ಫಲಾಪೇಕ್ಷವಿಲ್ಲದೆ ಉದಾರವಾಗಿ ಕ್ಷೇತ್ರಕ್ಕೆ ದಾನವಾಗಿ ನೀಡಿದರು. ಆ ಸಮಯದಲ್ಲಿ ನಮ್ಮ ಜೊತೆಗಿದ್ದವರು ನಮ್ಮ ಸುಬ್ರಾಯ ಹೆಗಡೆಯವರು. ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ನಾವು ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ತದಾದ ನಂತರ ನಮ್ಮ ತಂತ್ರಿವರಿಯರು ಹೇಳಿದಂತೆ ಆ ಶಕ್ತಿಯ ಪ್ರಭಾವದಿಂದ ಎಲ್ಲರ ಭಕ್ತಿಗಳ ಒಂದು ಸಂಕೇತವಾಗಿ ಇಲ್ಲಿ ಭವ್ಯವಾದಂತಹ ಅಯ್ಯಪ್ಪ ದೇಗುಲ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ತದಾದ ನಂತರ ಅದರ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ಒಂದು ಗುರುವಿನ ಸ್ಥಾನದಲ್ಲಿ ಗುರು ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ನಿತ್ಯಾನಂದ ಧ್ಯಾನ ಮಂದಿರವನ್ನು ಕಟ್ಟಬೇಕು ಅಂತೇಳಿ ನಮ್ಮ ದಿನಕರ್ಜಿ ಹಾಗೆ ಇಲ್ಲಿರುವಂತಹ ಭಕ್ತರು ಒಂದು ಅಭಿಷ್ಟವನ್ನು ತೋಡಿಕೊಂಡಾಗ ಶ್ರೀ ಕೋಡಿ ವೈದ್ಯರವರ ಮಗ ದಾಮೋದರ ಕೋಡಿಯವರಲ್ಲಿ ನಾವು ವಿನಂತಿಸಿದಾಗ ಅವರು ನಾನು ಕೊಡ್ತೇನೆ, ಆವತ್ತು 9 ಸೆಂಟ್ ಜಾಗವನ್ನು ಅಯ್ಯಪ್ಪ ಕ್ಷೇತ್ರಕ್ಕೆ ಅವರು ದಾನವಾಗಿ ನೀಡಿದರು. ಅಂದು ಅವರಿಗೆ ನಮ್ಮ ದಿನಕರ್ಜಿಯವರು ಹೇಳಿದಾಗೆ ಒಂದು ಕಾಣಿಕೆಯನ್ನು ನಾವು ಕೊಟ್ಟಿದ್ದೆವು. ಆ ಕಾಣಿಕೆಯನ್ನು ಅವರು ಅದಕ್ಕೆ ಹಣವನ್ನು ಸೇರಿಸಿ ಅಯ್ಯಪ್ಪ ಕ್ಷೇತ್ರಕ್ಕೆ ಉದಾರವಾಗಿ ನೀಡಿದಂತಹ ಆ ದೊಡ್ಡ ಒಂದು ಮನಸ್ಸು ಇವತ್ತು ನಮ್ಮೊಂದಿಗೆ ಇಲ್ಲ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ವ್ಯವಸ್ಥೆಯನ್ನು ಮುಂದೂಡಿಕೊಂಡು ಹೋಗಲಿಕ್ಕೆ ಅಲ್ಲಿ ಇರುವಂಥ ಬಾತ್ರೂಮು, ಟಾಯ್ಲೆಟ್ಗಳನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡುವಾಗ ನಮ್ಮಲ್ಲಿ ಜಾಗ ಇಲ್ಲದಂತಹ ಸಂದರ್ಭದಲ್ಲಿ ಅವರ ಕೋಡಿ ವೈದ್ಯರವರ ಸೊಸೆ ದಮಯಂತಿ ಅಮ್ಮನವರು ಕೇಳಿಕೊಂಡಾಗ ಯಾವುದೇ ಅವರು ಯಾರ ಹತ್ರ ಕೇಳಲಿಲ್ಲ, ಕ್ಷೇತ್ರದಲ್ಲಿ ಅವರ ಹತ್ರ ಭಿನ್ನವಿಸಿದಾಗ ತಕ್ಷಣ ನಾನು ಕೊಡ್ತೇನೆ ಅಂತೇಳಿ ಒಪ್ಪಿಕೊಂಡು 2 ಸೆಂಟ್ ಸ್ಥಳವನ್ನು ನಮಗೆ ದಾನವಾಗಿ ನೀಡಿದ್ದಾರೆ. ಅವರು ನೀಡಿದಂತಹ ದಾನ ನಮ್ಮ ತಂತ್ರಿವರಿಯರು ಹೇಳಿದರು, ಭೂದಾನ ಮಾಡುವುದಂತೇಳಿದರೆ ಶ್ರೇಷ್ಠವಾದಂತಹ ಒಂದು ದಾನ, ಎಲ್ಲದಕ್ಕಿಂತಲೂ ಮಿಗಿಲಾದಂತಹ ಒಂದು ದಾನವನ್ನು ಅವರು ನಮಗೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಆಯುರಾರೋಗ್ಯ ಸುಖ
ಸಂಪತ್ತನ್ನು ಆ ಭಗವಂತ, ಆ ಅಯ್ಯಪ್ಪ ಸ್ವಾಮಿ, ಆ ರಕ್ತೇಶ್ವರಿ ಸ್ವಾಮಿ ನೀಡಲಿ ಅಂತೇಳಿ ಹಾರೈಸುತ್ತಾ ಆರೋಗ್ಯಪೂರ್ಣವಾದಂತಹ ಜೀವನ ಅವರದ್ದಾಗಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಅವಕಾಶಕ್ಕೆ ವಂದನೆಯನ್ನು ಅರ್ಪಿಸ್ತಾ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಗೌರವ ಅರ್ಪಣೆ ಗೈದಂಥ ಸಂದರ್ಭದಲ್ಲಿ ಅವರನ್ನು ಉದ್ದೇಶಿಸಿ ಅವರಿಗೆ ಒಳ್ಳೆಯ ಆಶಯವನ್ನು ವ್ಯಕ್ತಪಡಿಸಿದ ಪದ್ಮನಾಭ ಕಡಪರವರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಕ್ಷೇತ್ರದ ಅಧ್ಯಕ್ಷರು ಮತ್ತು ಇವತ್ತು ಕ್ಷೇತ್ರವನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ತಾ ಇರುವಂತಹ ಶ್ರೀಯುತ ನ್ಯಾಯವಾದಿ, ಯುವ ನ್ಯಾಯವಾದಿ ಶ್ರೀಯುತ ನವೀನ್ ರಾಜ್ KJ ಅವರಿಂದ ಒಂದೆರಡು ಮಾತಿನ ಸಂದೇಶ. ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ, ಸ್ಥಳ ಸಾನ್ನಿಧ್ಯವಾದಂತಹ ಅಯ್ಯಪ್ಪ ಸ್ವಾಮಿಯನ್ನು, ರಕ್ತೇಶ್ವರಿಯನ್ನು ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ತಂತ್ರಿವರ್ಯರೇ, ಅದೇ ರೀತಿ ಗಣ್ಯ ವ್ಯಕ್ತಿಗಳೇ, ಭಕ್ತಾದಿಗಳೇ, ಇವತ್ತು ಬಹಳಷ್ಟು ಸಂತೋಷದಾಯಕವಾದಂತಹ ದಿನ. ಯಾಕಂದರೆ ಎಷ್ಟು ಸಂಪತ್ತಿದ್ದರೂ ಕೂಡ ದಾನವಾಗಿ ನೀಡೋದು ಕೆಲವರಿಗೆ ಮನಸ್ಸೇ ಬರುವುದಿಲ್ಲ, ಯಾರು ಕೂಡ ಕೊಂಡೋಗೋದಿಲ್ಲ. ಆದರೂ ಕೂಡ ಸಂಪತ್ತಿದ್ದರೂ ಕೂಡ ದಾನವಾಗಿ ನೀಡುವುದಿಲ್ಲ. ಆದರೆ ಕಷ್ಟದಲ್ಲಿದ್ದರೂ ಕೂಡ, ಬದುಕು ಕಷ್ಟದಲ್ಲಿದ್ದರೂ ಕೂಡ ದಾನವಾಗಿ ಮಾಡ್ತೇನೆ, ದಾನವಾಗಿ ಅವರು ನೀಡಲಿಕ್ಕೆ ಅವರ ಮನಸ್ಸನ್ನು ತೋರಿದಂತಹ ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ದಮಯಂತಿಯವರು. ಅವರು ಕೇಳಿದಾಗಲೇ ಅದಕ್ಕೆ ಏನೋ ನಮ್ಮ ಕ್ಷೇತ್ರಕ್ಕೆ ಅವರಿಗೂ ತುಂಬ ಅನುಬಂಧ ಇದೆ. ಯಾಕಂದರೆ ಕ್ಷೇತ್ರದ ಅಯ್ಯಪ್ಪ ಕ್ಷೇತ್ರಕ್ಕೆ ನಿರಂತರವಾಗಿ ಭೇಟಿ ನೀಡುತ್ತಿರುವ ಭಕ್ತಿಯಲ್ಲಿ, ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಿರುವಂತಹ ವ್ಯಕ್ತಿತ್ವ. ಆದ ಕಾರಣ ಅವರು ತಕ್ಷಣವಾಗಿ ಒಪ್ಪಿಕೊಂಡಿದ್ದಾರೆ. ಯಾಕಂದರೆ ಕ್ಷೇತ್ರ ಬೆಳಗಬೇಕಿದ್ರೆ ಸ್ಥಳದ ಅವಶ್ಯಕತೆ ಇದೆ, ಹಾಗೂ ಸಂಪತ್ತಿನ ಅವಶ್ಯಕತೆ ಇದೆ. ಈ ರೀತಿಯಲ್ಲಿ ಎಷ್ಟೋ ಜನರು ನಮ್ಮಲ್ಲಿ ಬೆಂಬಲವಾಗಿ ನಿಂತುಕೊಂಡು ಕ್ಷೇತ್ರಕ್ಕೆ ಶೇಷಪ್ಪಣ್ಣನಂತ, ಪದ್ಮಣ್ಣನಂತವರು, ಇತರ ಎಷ್ಟೋ ಜನರು ನಮಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸೇವೆ ಮಾಡಿದ ಉಮೇಶ್ ಗುರುಸ್ವಾಮಿ ಅವರು ಕೂಡ, ಹಾಗೆ ಇತರ ಎಷ್ಟೋ ಜನರಿದ್ದಾರೆ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಹಲವಾರು ವ್ಯಕ್ತಿಗಳಿಂದಾಗಿ ನಮ್ಮ ಕ್ಷೇತ್ರಗಳು ಬೆಳಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ದಾನವಾಗಿ ಇವರು ನಮ್ಮ ಭೂಮಿಯನ್ನು ದಾನವಾಗಿ ನೀಡಿದ್ದಾರೆ. ಇಂತಹ ಒಂದು ದೊಡ್ಡ ಮನಸ್ಸಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗೋಣ. ಇಂತಹ ಮನಸ್ಸು ನಮಗೆ ಮನಸ್ಸನ್ನು ನೀಡಿದಂತಹ ಭಗವಂತನಿಗೆ ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಅವರಿಗೆ ಆಯುರಾರೋಗ್ಯ, ಸೌಭಾಗ್ಯ, ಸಂಪತ್ತು ಅನ್ನು ನೀಡಲಿ, ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಇನ್ನಷ್ಟು ಯಶಸ್ವಿ ಆಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸುವ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ನಮಸ್ತೆ. ಅವರ ಕುಟುಂಬದವರು ಮಾಡಿದಂಥ ಭೂದಾನದ ಫಲವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ನಡೀತಿರುವಂಥ ಮಹಾ ಅನ್ನದಾನಗಳು, ವರ್ಷದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಅನ್ನದಾನ ನಡೀತಾ ಇದೆ. ಮಾತ್ರವಲ್ಲ, ವಿದ್ಯಾದಾನವೂ ಕೂಡ ನಡೀತಾ ಇದೆ. ಯಾಕಂದರೆ ಕ್ಷೇತ್ರದ ಮಾತೃ ಸಮಿತಿಯ ವತಿಯಿಂದ ಇವತ್ತು ಬಾಲಗೋಕುಲದಂಥ ಒಂದು ಸಂಸ್ಕಾರ ಭರಿತ ತರಗತಿಗಳನ್ನು ಪ್ರಾರಂಭಿಸಿ ಸುಮಾರು 60-70 ಮಕ್ಕಳಿಗೆ ಪ್ರತಿ ವಾರ ಬಾಲ ಸಂಸ್ಕಾರವನ್ನು ನೀಡುವಂಥ ಒಂದು ಕೇಂದ್ರ ಕೂಡ ಇವತ್ತು ನಡೀತಾ ಇದೆ. ಇದೆಲ್ಲ ಅವರು ಕೊಟ್ಟಂಥ ಭೂದಾನದ ಫಲ. ಅನ್ನದಾನ ಮತ್ತು ವಿದ್ಯಾದಾನ ನಡೀತಿರುವುದು ಈ ಕ್ಷೇತ್ರದ ವಿಶೇಷ. ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ಇದೆಲ್ಲ ಪ್ರಧಾನವಾದ ಪಾತ್ರವನ್ನು ವಹಿಸ್ತದೆ. ಅಂತಹ ಸಂದರ್ಭದಲ್ಲಿ ಕ್ಷೇತ್ರದ ಬೆಳವಣಿಗೆಯಲ್ಲಿ ಹಿಂದೆ ದುಡಿದವರು ಅನೇಕರು ಇಲ್ಲಿ ತುಂಬ ಶ್ರಮವನ್ನು ವಹಿಸಿ ಬಹಳಷ್ಟು ಬೆಳವಣಿಗೆಯನ್ನು ಕಾಣಲಿಕ್ಕೆ ಕಾರಣರಾಗಿದ್ದಾರೆ. ಪದ್ಮನಾಭ ಕಡಪರವರ ನೇತೃತ್ವದಲ್ಲಿ ಅಯ್ಯಪ್ಪ ಕ್ಷೇತ್ರ, ನಿತ್ಯಾನಂದ ಧ್ಯಾನ ಮಂದಿರ, ಇದರೆಲ್ಲ ನಿರ್ಮಾಣದ ರೂವಾರಿಗಳಲ್ಲಿ ಅವರು ಒಬ್ಬರು. ಇಂತಹ ಸಂದರ್ಭದಲ್ಲಿ ಮುಂದಕ್ಕೆ ಕೂಡ ಈ ಇವತ್ತಿನ ಸಮಿತಿ ಕೂಡ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಪರಿಪೂರ್ಣವಾಗಿ ನಮ್ಮ ಕ್ಷೇತ್ರದ ಮೇಲೆ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪೂಜ್ಯ ತಂತ್ರಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಗೈಯುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇರುವುದಕ್ಕಾಗಿ ಗೌರವಿಸ್ತಾ ಇದ್ದೇನೆ. ಹಾಗೂ ಕ್ಷೇತ್ರದ ಗೌರವಾಧ್ಯಕ್ಷರಾದ ಶ್ರೀಯುತ ಪದ್ಮನಾಭ ಕಡಪರ ಹಾಗೂ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ನವೀನ್ ರಾಜ್ KJ, ಕ್ಷೇತ್ರದ ಹಿರಿಯರಾದಂಥ ನಮ್ಮ ಎಲ್ಲ ಮಾರ್ಗದರ್ಶಕರಾದಂಥ ಶೇಷಪ್ಪ ಸಾಲಿಯನ್ನವರಿಗೆ ಧನ್ಯವಾದಗಳು. ಹಾಗೂ ರಕ್ತೇಶ್ವರಿ ಕ್ಷೇತ್ರದ ಶ್ರೀಯುತ ಪದ್ಮನಾಭ BN ಆಚಾರ್ಯ ಅವರಿಗೂ ಕೂಡ ಧನ್ಯವಾದ. ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ದೇವರಾಜ್ MS ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರುವವರು, ಯಾಕಂದರೆ ಅವರ ಬಗ್ಗೆ ಹೇಳುವುದು ಬಹಳ ಕಡಿಮೆ. ಎಲ್ಲಿ ಕಾಣದ ಸೇವೆ ಮಾಡುವಂಥವರು ನಿತ್ಯ ಬಂದು ಇಲ್ಲಿ ಕ್ಷೇತ್ರದಲ್ಲಿ ಏನಾದರೂ ಇವತ್ತು ಕ್ಲೀನಾಗಿ ಕಾಣುವುದು ಇದ್ದರೆ ಅದು ಕೃಷ್ಣನವರ ಒಂದು ಫಲ. ಅವರು ನಿತ್ಯ ಬೆಳಿಗ್ಗೆ ಬಂದು ಅಲ್ಲಿ ನೆಲವನ್ನು ಒರೆಸಿ ಹೋಗುವಂಥವರು ಮತ್ತು ನಮ್ಮ ಚಂದ್ರಣ್ಣನವರು. ಅದು ಯಾರಿಗೂ
ಗೊತ್ತಿಲ್ಲ ಅಂಥ ಒಂದು ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ ಅವರು ಇವತ್ತು ಅಯ್ಯಪ್ಪ ಅವರಿಗೆ ಬೇಕಾದಂಥ ಎಲ್ಲ ಫಲವನ್ನು ನೀಡ್ತಾ ಇದ್ದಾರೆ. ಇವತ್ತು ರಾತ್ರಿ ಈ ವೇದಿಕೆಯಲ್ಲಿ ಒಂದು ಸುಂದರವಾದ ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ, ಜೈ ಬಜರಂಗ ಬಲಿ. ನಾನು ನೋಡಿದ್ದೇನೆ ಅವರ ಟೌನ್ ಹಾಲಲ್ಲಿ. ಭಾಳ ಉತ್ತಮವಾದ ನಾಟಕ, ಸಂದೇಶಭರಿತ ನಾಟಕ. ಇವತ್ತಿನ ಪ್ರಸ್ತುತ ಹಿಂದೂ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವಂಥ ನಾಟಕ. ಅದನ್ನು ನೋಡಲೇಬೇಕು. ಎಲ್ಲರೂ ಬಂದು ಭಾಗವಹಿಸಿದಲ್ಲಿ ಕೃಷ್ಣನವರ ಒಂದು ದೊಡ್ಡ ಒಂದು ಕೊಡುಗೆ ಇವತ್ತು ಅನಾವರಣಗೊಳ್ಳಲಿಕ್ಕೆ ಈ ವೇದಿಕೆ ಸಜ್ಜಾಗಿದೆ. ಅಂತಹ ಒಂದು ನಾಟಕದ ಕರ್ತೃ ಕೃಷ್ಣನವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಮಾತೃ ಸಮಿತಿಯ ಅಧ್ಯಕ್ಷೆ ಇವತ್ತು ನಮ್ಮ ಬಾಲಗೋಕುಲ ಮತ್ತು ಭಜನಾ ಸೇವೆಯನ್ನು ಇಡೀ ನಮ್ಮ ಊರಿನಲ್ಲಿ ಪ್ರಸ್ತುತಪಡಿಸಿ ನಮ್ಮ ಕ್ಷೇತ್ರಕ್ಕೆ ವಿಶೇಷ ಹೆಸರನ್ನು ಮಾಡುತ್ತಿರುವಂಥ ಅನುಪಮ ನವೀನ್ ರಾಜ್ ಮತ್ತು ಅವರೆಲ್ಲ ಟೀಮ್ನವರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಕನಿಲ ಶ್ರೀ ಭಗವತಿ ಕ್ಷೇತ್ರದ ಮಾತೃ ಸಮಿತಿಯವರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಅವರಿಗೂ ಗೌರವವನ್ನು ಅರ್ಪಿಸಿದ್ದಾರೆ. ಚಂಚಲಾಕ್ಷಿ, ಮೋತಿ ಕಿರಣ್ ಅಕ್ಕ ಮತ್ತು ಶ್ಯಾಮಲಕ್ಕ ಅವರ ನೇತೃತ್ವದಲ್ಲಿರುವಂಥ ಎಲ್ಲ ಸಮಿತಿ ಸದಸ್ಯರಿಗೆ ಧನ್ಯವಾದಗಳು. ಹಾಗೂ ಎಲ್ಲ ಭಕ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಮತ್ತೊಮ್ಮೆ ನಿಮ್ಮಲ್ಲೇ ಎಲ್ಲ ಸಹಕಾರವನ್ನು ಕೋರುತ್ತಾ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು. ತಪಸ್ಸಿನ ಪುಣ್ಯಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಂಗಣಿಗಳ ವೀರನು. ಎಲ್ಲ ಬಲ್ಲ ಈ ವಲ್ಲಭನು ವೀರಾಂಗಣಿಗಳ ವೀರನು. ಪಾರ್ವತಿ ತಪಸ್ಸಿನ ಪುಣ್ಯಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯಫಲ ಗಣಪತಿ ಎಂಬ ಮಹಾಬಲ. ಮೋದಕ ಹಸ್ತದ ಮೂಷಿಕ ಮೋಹನ್ ಮೋದವ ತರುವನು ಅನುದಿನ. ಮೋದಕ ಹಸ್ತದ ಮೂಷಿಕ ಮೋಹನ್ ಮೋದಕ ತರುವನು ಅನುದಿನ. ಚೌತಿಯ ಗಣಪನ ನೆನೆದ ತಕ್ಷಣ ಧನ್ಯವಾಗುವುದು ಜೀವನ.
ಪುಣ್ಯಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನು ತರುವನು ಶಾಶ್ವತ ಕೀರ್ತಿ. ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನು ತರುವನು ಶಾಶ್ವತ ಕೀರ್ತಿ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಂಗಡಿಗಳ ವೀರನು. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗಣಿಗಳ ವೀರನು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಗಣಪತಿ ಎಂಬ ಮಹಾಬಲ ಗಣಪತಿ ಎಂಬ ಮಹಾಬಲ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ನೀನಿರಲು ಭಯವಿಲ್ಲ ಭವವೆಂಬ ಇರುಳಿಲ್ಲ. ನೀನಿರಲು ಭಯವಿಲ್ಲ ಭವವೆಂಬ ಇರುಳಿಲ್ಲ. ನೀನಿಲ್ಲದೆ ಅನ್ಯ ದೈವ ಎನ್ನೆಗಿಲ್ಲ. ನೀನಲ್ಲದೆ ತಾಯಿ ನಾನೆಂಬುದಿಲ್ಲ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಶ್ರದ್ಧ ಎನ್ನುವ ಪುಷ್ಪದಿ ಪೂಜಿಸಿ ನಂಬಿಕೆ ಎನ್ನುವ ದೀಪವ ಬೆಳಗಿ. ಶ್ರದ್ಧೆ ಎನ್ನುವ ಪುಷ್ಪದಿ ಪೂಜಿಸಿ ನಂಬಿಕೆ ಎನ್ನುವ ದೀಪವ ಬೆಳಗಿ. ಭಕ್ತಿ ಎನ್ನುವ ಆರತಿ ಎತ್ತಿ ಆತ್ಮನಿವೇದನ ನೀಡುವ ನಿನಗೆ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಕಣ್ಣೀರಲಿ ನಿನ್ನ ಪಾದ ತೊಳೆವನು ನನ್ನನೆ ನಿನಗೆ ಅರ್ಪಿಸುವನು. ಕಣ್ಣೀರಲಿ ನಿನ್ನ ಪಾದ ತೊಳೆವೆನು ನನ್ನನೆ ನಿನಗೆ ಅರ್ಪಿಸುವೆನು. ಪಾಪದ ಹೊರ ಹೊತ್ತು ಬಂದಾಗಿದಿ ಜೀವ ಹೊರ ನೀಗಿ ನೆಲ ನೀಡಿ ಕಲೆ ನನ್ನ ನೋವ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ.
ಬಾಳಲ್ಲಿ ಎಂದೆಂದು ನೀ ನನ್ನ ಸ್ಫೂರ್ತಿ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಚಾಮುಂಡಿ ವರದಾಯಿನಿ ಕಾಪಾಡು ಕಾತ್ಯಾಯಿನಿ. ಕಾಪಾಡು ಕಾತ್ಯಾಯಿನಿ. ಕಾಪಾಡು ಕಾತ್ಯಾಯಿನಿ. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಯಾರು ಇಲ್ಲ, ದೇಹವರಹಿತ ಪಾದವರಹಿತ ಅಯ್ಯಪ್ಪ ಸ್ವಾಮಿಗೆ ಭೇದವಿಲ್ಲ. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಯಾರೂ ಇಲ್ಲ, ದೇಹವರಹಿತ ಪಾದವರಹಿತ ಅಯ್ಯಪ್ಪ ಸ್ವಾಮಿಗೆ ಭೇದವಿಲ್ಲ. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲದೆ ಈ ನನ್ನೊಡೆಯ ಮೆರೆದಿಗನು ವಿಶ್ವವೆಲ್ಲಡೆ. ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲದೆ ಈ ನನ್ನೊಡೆಯ ಮೆರೆದಿಹನು ವಿಶ್ವವೆಲ್ಲಡೆ. ಸಮತೆ ಸಾರಿದ ಮಾತೆ ಮಮತೆ ತೋರಿದ, ಸಮತೆ ಸಾರಿದ ಮಾತೆ ಮಮತೆ ತೋರಿದ, ಸರ್ವಜನ ಮೈತ್ರಿಯ ಸಂದೇಶ ಸಾರಿದ, ಸರ್ವಜನ ಮೈತ್ರಿಯ ಸಂದೇಶ ಸಾರಿದ. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ, ದೇಹವರಹಿತ ಪಾದವರಹಿತ ಅಯ್ಯಪ್ಪ ಸ್ವಾಮಿಗೆ ಭೇದವಿಲ್ಲ. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ, ದೇಹವರಹಿತ ಪಾದವರಹಿತ ಅಯ್ಯಪ್ಪ ಸ್ವಾಮಿಗೆ ಭೇದವಿಲ್ಲ. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ಶಾಂತಿ ಶಾರೋಜ್ಞಾನಿಗೆ ವಿಶ್ವಜ್ಞಾನಿಗೆ ಈ ಶಾಂತಿ ಮೂರ್ತಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ. ಶಾಂತಿ ಸಾರು ಜ್ಞಾನಿಗೆ ವಿಶ್ವಜ್ಞಾನಿಗೆ ಈ ಶಾಂತಿ ಮೂರ್ತಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ. ಕೆಟ್ಟದು ಬಿಡಲಿ ನಿಜ ಭಕ್ತಿ ಬೆಳಗಲಿ, ಕೆಟ್ಟದು ಬಿಡಲಿ ನಿಜ ಭಕ್ತಿ ಬೆಳಗಲಿ. 18 ಹಂತಗಳ ತತ್ವ ಮೊಳಗಲಿ, 18 ಹಂತಗಳ ತತ್ವ ಬೆಳಗಲಿ. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ, ದೇಹವರಹಿತ ಪಾದವರಹಿತ ಅಯ್ಯಪ್ಪ ಸ್ವಾಮಿಗೆ ಭೇದವಿಲ್ಲ. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ, ದೇಹವರಹಿತ ಪಾದವರಹಿತ ಅಯ್ಯಪ್ಪ ಸ್ವಾಮಿಗೆ ಭೇದವಿಲ್ಲ. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು, ಒಂದೇ ಎನ್ನುವರು, ಎಲ್ಲ ಒಂದೇ ಎನ್ನುವರು, ಒಂದೇ ಎನ್ನುವರು, ಎಲ್ಲ ಒಂದೇ എന്നുവരൂ. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. സാമവേദ നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. തത്വമസി
തത്വമസി പൊരുളേ നിത്യസത്യതയാം നിധിയേ ഇനി കൽപ്പാന്തമിഴിതൾ തുറന്നിടണേ. തത്വമസി പൊരുളേ നിത്യസത്യദയാനിധിയേ ഇനി കൽപ്പാന്തമിഴിതൾ തുറന്നിടണേ. ഇരുമുടി നിറയുമീ ദുരിതം ഒഴിയണേ ഇഹപരശാന്തി തൻ അമൃതം അരുളണേ. ഇരുമുടി നിറയുമീ ദുരിതം ഒഴിയണേ ഇഹപരശാന്തി തൻ അമൃതം അരുളണേ. മനസാകും പുലിമേലെ വാഴണേ ജന്മശനി നീക്കി ശരിയേകിടേണമേ. മനസാകും പുലിമേലെ വാഴണേ ജന്മശനി നീക്കി ശരിയേകിടേണമേ. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. മഞ്ഞണി മാമലമേലെ കർപ്പൂരക്കടല് കരയിൽ സ്വാമി തൻ പൊന്നണിമേട്. മഞ്ഞണി മാമലമേലെ കർപ്പൂരക്കടല് കരയിൽ സ്വാമി തൻ പൊന്നരിമേട്. മാലുകൾ നീക്കിടുവാനയ്യപ്പാ നീ മഹിഷി മാരകൻ നായിട്. മാലുകൾ നീക്കിടുവാനയ്യപ്പാ നീ മഹിഷിമാരകൻ നായിട്. കലികാലം കൺപാർക്കും പരമാർഗ പുണ്യമേ നീ തന്നതല്ലോ എൻ ജീവിതം. കലികാലം കൺപാർക്കും പരമാർഗ പുണ്യമേ നീ തന്നതല്ലോ എൻ ജീവിതം. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. പൂവണിക്കാടിനു ചാരേ പുണ്യാഹ കടവ് പുലരും സമത തൻ സുന്ദരശീല. പൂവണിക്കാടിന ചാരെ പുണ്യാഹു കടവ് പുലരും സമതൻ സുന്ദരശീലേ. സ്വാമിക്ക് പമ്പയൊരു പൂണൂല് എൻ ആത്മാവല്ലയോ കോവില്. സ്വാമിക്ക് പമ്പയൊരു പുനല് എൻ ആത്മാവല്ലയോ കോവില്. ഉടയോന് പകരുന്നു ഉയരാർന്ന കീർത്തനം അറിയണം അടിയന്റെ സങ്കടം. ഉടയാനോ പകരുന്നു ഉയരാട കീർത്തനം അറിയേണം അടിയന്റെ സങ്കടം. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. സാമവേദം നാവിലുണർത്തിയ സ്വാമി എന്നെ സ്വരപൂജാമലരാക്കി തീർക്കണേ. തത്വമസി പൊരുളേ നിത്യസത്യതയാം നിധിയേ ഇനി കൽപ്പാന്തമിഴിതൾ തുറന്നിടണേ. തത്വമസി പൊരുളേ നിത്യസത്യദയാനിധിയേ ഇനി കൽപ്പാന്തമിഴിതൾ തുറന്നിടണേ. ഇരുമുടി നിറയുമീ ദുരിതം ഒഴിയണേ ഇഹപരശാന്തി തൻ അമൃതം അരുളണേ. ഇരുമുടി നിറയുമീ ദുരിതം ഒഴിയണേ ഇഹപരശാന്തി തൻ അമൃതം അരുളണേ. മനസാകും പുലിമേലെ വാഴണേ ജന്മശനി നീക്കി ശരിയേകിടേണമേ. മനസാകും പുലിമേലെ വാഴണേ ജന്മശനി നീക്കി ശരിയേകിടേണമേ. സാമവേദം നാവിലുണർത്തിയ സ്വാമി എന്നെ
സ്വര പൂജാമലരാക്കി തീർക്കണേ. സാമവേദം നാവിലുണർത്തിയ സ്വാമിയേ എന്നെ സ്വരപൂജാമലരാക്കി തീർക്കണേ. ഹരിരാഗസാരമേ ശിവതേജോ രൂപമേ കൺകണ്ട ദൈവമേ സ്വാമിയേ. സന്യാസി രൂപനെ സംഗീത പ്രിയനെ സിന്ദൂരവർണ്ണനെ സ്വാമിയേ. ಬಂಗಾರ ಮನಸದ ಎನ್ನಮ್ಮಗ ಆ ಏಳಲೋಕ ಶರಣಾತಂಡು. ಬಂಗಾರ ಮನಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡು. ಪದಿನಾಜಿ ಕಳೆದಿಂಜಿ ಇರಿಬಿಂಬಗು ಪದಿನಾದಿ ಕಳೆದಿಂಜಿ ಇರೆಬಿಂಬಗು. ಮಲ್ಲಿಗೆದ ಪೂಕಣದ ನಟದುಂಬಗು. ಮಲ್ಲಿಗೆದ ಪೂಕಣದ ನಟದುಂಬಗು. ಮಲ್ಲಿಗೆದ ಪೂಕಣದ ನಟದುಂಬಗು. ಬಂಗಾರ ಮನಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡು. ಬಂಗಾರ ಮನಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡು. ಲೋಕೋನು ಮುತ್ತಿದ ತುಂಬೊಂದಿನ ಮೈ ಮೆನಕೆ ನಗ ಮೈಯನ್ಮಿನ. ಲೋಕನು ಮುದ್ರೆಡೆ ತುಂಬಂದಿನ ಮೈ ಮೆನಗೆ ನಗ ಮೈಲ್ಮೇನ. ಅಲಿದಾಂತಿನ ನೆಲೆಕೆ ಜಡದಿತ್ತಿನ ಸತ್ಯದ ನಡೆದಿತ್ತಿ ಪುರ ಒಂದುವಿನ. ಅಳಿದಾಂದಿನ ನೆಲೆಕ ಜಡದೆತ್ತಿನ ಸತ್ಯದ ನಡೆದಿದ್ದೆ ಪುರ ಒಂದುವೇನ. ಮೂಕ ಬಾಲಿಗ ನಿನ್ನ ಪುರ್ಸಾದೋಡು ಓಂಕಾರ ಪಲ್ಪಾಯ ಈ ಜಾಗೇಡು. ಬಂಗಾರ ಮನಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡು. ಬಂಗಾರ ಮನಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡು. ಅಲಂಕಾರ ಗುಟ್ಟಿದ ದೇವಲಿಗ ಮೆಚ್ಚಿದ ನೇಮ ಈ ಮಣ್ಣಡ. ಅಲಂಕಾರ ಗುಡ್ಡೆದ ದೈವಳಿಗೆ ಮೆಚ್ಚಿದ ನೇಮ ಈ ಮಣ್ಣೆಡೆ. ಆಯೇನಿ ಕಾಲೋದ ಈ ಕ್ಷೇತ್ರಗೂ ಕೊಲ್ಲೂರು ಮೋಲೆಂದು ಕತೆ ಪಣ್ಪುಂಡು. ಆಯೇನಿ ಕಾಲದ ಈ ಕ್ಷೇತ್ರಗೂ ಕೊಲ್ಲೂರು ಮೋಳೆಂದೆ ಕತೆ ಪನ್ಪುಂಡು. ತಲಪಾಡಿ ಅಪ್ಪಿನ ಹಾಲಿನ ಕಣನೀರ ಜಪುಡಾದ ಕೊಂಡಾಡೋಡು. ಬಂಗಾರ ಮನಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡು. ಬಂಗಾರ ಮನಸದ ಎನ್ನಮ್ಮಗ ಆ
ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಮಹಿಷಾಸುರನ ಮರ್ದನಕ್ಕಾಗಿ ಮಹಾದೇವಿ ರೂಪವ ತಾಳಿದೆ. ಮಹಿಷಾಸುರನ ಮರ್ದನಕ್ಕಾಗಿ ಮಹಾದೇವಿ ರೂಪವ ತಾಳಿದೆ. ಮಹಾದೇವಿ ರೂಪವ ತಾಳಿದೆ, ದುಷ್ಟ ಮಹಿಷನ ಮರ್ದನ ಮಾಡಿದೆ. ಮಹಾದೇವಿ ರೂಪವ ತಾಳಿದೆ, ದುಷ್ಟ ಮಹಿಷನ ಮರ್ದನ ಮಾಡಿದೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಶುಂಭಾನಿ ಶುಂಭರ ಮರ್ದನಕ್ಕಾಗಿ ಶಾಂಭವಿ ರೂಪವ ತಾಳಿದೆ. ಶುಂಭಾನಿ ಶುಂಭರ ಮರ್ದನಕ್ಕಾಗಿ ಶಾಂಭವಿ ರೂಪವ ತಾಳಿದೆ. ಶಾಂಭವಿ ರೂಪವ ತಾಳಿದೆ, ಶುಂಭಾನಿ ಶುಂಭ ಮರ್ದನ ಮಾಡಿದೆ. ಶಾಂಭವಿ ರೂಪವ ತಾಳಿದೆ, ಶುಂಭಾನಿ ಶುಂಭ ಮರ್ದನ ಮಾಡಿದೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಚಂಡ ಮುಂಡರ ಮರ್ದನಕ್ಕಾಗಿ ಚಂಡಿಕೆ ರೂಪವ ತಾಳಿದೆ. ಚಂಡ ಮುಂಡರ ಮರ್ದನಕ್ಕಾಗಿ ಚಂಡಿಕೆ ರೂಪವ ತಾಳಿದೆ. ಚಂಡಿಕೆ ರೂಪವ ತಾಳಿದೆ, ಚಂಡ ಮುಂಡರ ಮರ್ದನ ಮಾಡಿದೆ. ಚಂಡಿಕೆ ರೂಪವ ತಾಳಿದೆ, ಚಂಡ ಮುಂಡರ ಮರ್ದನ ಮಾಡಿದೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಈ ರಾತ್ರಿಲಿ ದಿನ ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ಪರಮೇಶ್ವರಿ ದೇವಿ ಪಾಲಿಸು, ಬಂದ ದುರಿತಗಳ ನಿವಾರಿಸು. ರಕ್ತ ಬೀಜನ ಮರ್ದನಕ್ಕಾಗಿ ರಕ್ತೇಶ್ವರಿ ರೂಪವ ತಾಳಿದೆ. ರಕ್ತ ಬೀಜನ ಮರ್ದನಕ್ಕಾಗಿ ರಕ್ತೇಶ್ವರಿ ರೂಪವ ತಾಳಿದೆ. ರಕ್ತೇಶ್ವರಿ ರೂಪವ ತಾಳಿದೆ, ಬಿಂದು ರಕ್ತವು ಚೆಲ್ಲದಂತೆ ಹೀರಿದೆ.
ನಾವು ನಿನ್ನನು ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ, ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ, ಕರವ ಜೋಡಿಸಿ ಶಿರವ ಬಾಗಿ ಬೇಡುವೆ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣಂ ಶರಣಮಪ್ಪ. 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 ಅಚ್ಚನೂರು ಮಲೆಯುಂಡು ಕೈಲಾಸಂ, ಅಮ್ಮೆಕೋರು ಮಲೆಯುಂಡು ಹೇಲಿಮಲ. ಅಚ್ಚನೂರು ಮಲೆಯುಂಡು ಕೈಲಾಸಂ, ಅಮ್ಮೆಕೋರು ಮಲೆಯುಂಡು ಹೇಲಿಮಲ. ಚೇಟನೂರು ಮಲೆಯುಂಡು ಪಳನಿಮಲ, ಅಯ್ಯನೂರು ಮಲೆಯುಂಡು ಶಬರಿಮಲ. ಚೇಟನೂರು ಮಲೆಯುಂಡು ಪಳನಿಮಲ, ಅಯ್ಯನೂರು ಮಲೆಯುಂಡು ಶಬರಿಮಲ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣಂ ಶರಣಮಪ್ಪ. 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 ಅಚ್ಚನೂರು ನಾಮ ಮುಂಡು ನೀಲಕಂಠನ್, ಅಮ್ಮೆಕೋರು ನಾಮ ಮುಂಡು ನಾರಾಯಣ. ಅಚ್ಚನೂರು ನಾಮ ಮುಂಡು ನೀಲಕಂಠನ್, ಅಮ್ಮೆಕೋರು ನಾಮ ಮುಂಡು ನಾರಾಯಣ. ಚೇಟನೂರು ನಾಮ ಮುಂಡು ಹರೋಹರ, ಅಯ್ಯನೂರು ನಾಮ ಮುಂಡು ಶರಣಮಪ್ಪ. ಚೇಟನೂರು ನಾಮ ಮುಂಡು ಹರೋಹರ, ಅಯ್ಯನೂರು ನಾಮ ಮುಂಡು ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣಂ 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 ಶರಣಮಪ್ಪ. ಅಚ್ಚನೂರು ವಸ್ತ್ರ ಮುಂಡು ಪುಳಿತೋಲು, ಅಮ್ಮೆಕೋರು ವಸ್ತ್ರ ಮುಂಡು ಪೀತಾಂಬರಂ. ಅಚ್ಚನೂರು ವಸ್ತ್ರ ಮುಂಡು ಪುಳಿತೋಲು, ಅಮ್ಮೆಕೋರು ವಸ್ತ್ರ ಮುಂಡು ಪೀತಾಂಬರಂ. ಚೇಟನೂರು ವಸ್ತ್ರ ಮುಂಡು ಕಾವಿ ವಸ್ತ್ರಂ, ಅಯ್ಯನೂರು ವಸ್ತ್ರ ಮುಂಡು ಕರುಪು ವಸ್ತ್ರಂ. ಚೇಟನೂರು ವಸ್ತ್ರ ಮುಂಡು ಕಾವಿ ವಸ್ತ್ರಂ, ಅಯ್ಯನೂರು ವಸ್ತ್ರ ಮುಂಡು ಕರುಪು ವಸ್ತ್ರಂ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣಂ ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣಂ ಶರಣಮಪ್ಪ. ಶರಣಂ
ചേട്ടാനൊരു വാഹനമൈ മയിലുമുണ്ട് അയ്യനൊരു വാഹനമൈ കുയിലുമുണ്ട് ശരണം ശരണം ശരണമപ്പ സ്വാമിയേ ശരണം ശരണമപ്പ 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 അച്ഛനൊരു വിശേഷമായി ശിവരാത്രി അമ്മയ്ക്കൊരു വിശേഷമായി ഏകാദശി അച്ഛനൊരു വിശേഷമായി ശിവരാത്രി അമ്മയ്ക്കൊരു വിശേഷമായി ഏകാദശി ചേട്ടാനൊരു വിശേഷമായി കാർത്തിക വിളക്ക് അയ്യനൊരു വിശേഷമായി മകര വിളക്ക് ചേട്ടനൊരു വിശേഷമായി കാർത്തിക വിളക്ക് അയ്യനൊരു വിശേഷമായി മകര വിളക്ക് ശരണം ശരണം ശരണമപ്പ സ്വാമിയേ ശരണം ശരണമപ്പ ശരണം ശരണം ശരണമപ്പ സ്വാമിയേ ശരണം ശരണമപ്പ ശരണം ശരണം ശരണമപ്പ സ്വാമിയേ ശരണം ശരണമപ്പ
गजाननं भूतगणादिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी कालिका परमेश्वरी नमो नमः। कालिका परमेश्वरी नमो नमः। लोकवीरं महापूज्यं सर्वरक्षाकरं विभुं पार्वती हृदयानन्दं शास्तारं प्रणमाम्यहम्। स्वामी शरणमय्यप्पा स्वामी शरणमय्यप्पा। मदगजमुखने गिरिजासुतने गणपति भगवाने मदगजमुखने गिरिजासुतने गणपति भगवाने मदगजमुखने गिरिजासुतने गणपति भगवाने मरुगनीयन हरिविन पतिया अरनुडे तिरुमगने श्री अरनुडे तिरुमगने मदगजमुखने गिरिजासुतने गणपति भगवाने मदगजमुखने गिरिजासुतने गणपति भगवाने। कुबेरगर्वं तीरुं वरेया कुम्भनिरच्चवने कुबेरगर्वं तीरुं वरेया कुम्भनिरच्चवने व्यासं तन्नुडे मानसव्यासं कंडु निरंजवने दंतं कोंडु
ಗಜಮುಖನೇ ಗಿರಿಜಾಸುತನೇ ಗಣಪತಿ ಭಗವಾನೇ ಮಹಾಪ್ರಭೋ 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 ಮಹಾಪ್ರಭು ಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು 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 ಪ್ರಕೃತಿಯೇ ತೂಗಿ ಜೋಗುಳ ಹಾಡಲು ಪ್ರಕೃತಿಯೇ ತೂಗಿ ಜೋಗುಳ ಹಾಡಲು ಪ್ರಕೃತಿಯೇ ತೂಗಿ ಜೋಗುಳ ಹಾಡಲು ಪ್ರಕೃತಿಯೇ ತೂಗಿ ಜೋಗುಳ ಹಾಡಲು ಪ್ರಣವ ಸ್ವರೂಪಗೆ ಮಂತ್ರಗಳೇಕೆ ಪ್ರಣವ ಸ್ವರೂಪಗೆ ಮಂತ್ರಗಳೇಕೆ ಪ್ರಣವ ಸ್ವರೂಪಗೆ ಮಂತ್ರಗಳೇಕೆ ಪ್ರಣವ ಸ್ವರೂಪಗೆ ಮಂತ್ರಗಳೇಕೆ ಮಹಾಪ್ರಭು 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 ಸಪ್ತಸ್ವರಗಳ ದೇವಾ ನಿನ್ನ ಸನ್ನಿಧಿಯೋ ಸಪ್ತಸ್ವರಗಳ ದೇವಾ ನಿನ್ನ ಸನ್ನಿಧಿಯೋ ಸಹಸ್ರದಳ ಪದ್ಮವಾಗಿಡಲೇನು ಸಹಸ್ರದಳ ಪದ್ಮವಾಗಿಡಲೇನು ಸಪ್ತಸ್ವರಗಳ ದೇವಾ ನಿನ್ನ ಸನ್ನಿಧಿಯೋ ಸಹಸ್ರದಳ ಪದ್ಮವಾಗಿಡಲೇನು ಸಪ್ತಸ್ವರಗಳ ದೇವಾ ನಿನ್ನ ಸನ್ನಿಧಿಯೋ ಸಹಸ್ರದಳ ಪದ್ಮವಾಗಿಡಲೇನು ನಾಥ ನಿನ್ನ ಕಾರುಣ್ಯ ಬೇಡ ಈ ದಾಸನಿಗೆ ನಾಥ ನಿನ್ನ ಕಾರುಣ್ಯ ಬೇಡು ನೀ ದಾಸನಿಗೆ ನಾಥ ನಿನ್ನ
ಮಡಿಯಂತೆ ಶ್ರೀ ನಡೆಗೆ ನಡೆ ಮಡಿಯಂತೆ ಶ್ರೀ ನಡೆಗೆ ಶ್ರೀನಾಮ ಕೀರ್ತನೆ ಘೋಷಣೆಗಳ ಮೇಳ ನಡೆ ಮಡಿಯಂತೆ ಶ್ರೀ ನಡೆಗೆ ಶ್ರೀರಾಮ ಕೀರ್ತನೆ ಘೋಷಣೆಗಳ ಮೇಳ ನಡೆ ಮಡಿಯಂತೆ ಶ್ರೀ ನಡೆಗೆ ಬೆಳಗುವ ಕರ್ಪೂರ ಹೋಮವಾಗಿ ಉರಿದಿದೆ ಬೆಳಗುವ ಕರ್ಪೂರ ಹೋಮವಾಗುರಿದಿದೆ ಬೆಳಗುವ ಕರ್ಪೂರ ಹೋಮವಾಗಿ ಉರಿದಿದೆ ಬೆಳಗುವ ಕರ್ಪೂರ ಹೋಮವಾಗುರಿದಿದೆ ಸುಡಲೇನು ಪಾಪವ ಶ್ರೀಭೂತನಾಥ ಸುಡಲೇನು ಪಾಪವ ಶ್ರೀಭೂತನಾಥ ಮಹಾಪ್ರಭು 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 ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಮನೆ ಮೇಲೆ ಬಾಳುವ ಮಹಾಪ್ರಭು 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 ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓಂ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓಂ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಮುಕುಂದ ಹರಿ ನಾರಾಯಣ ಹರಿ ಓಂ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓ
കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. ആര്യങ്കാവിലയ്യനെ അനാഥ ബാലകനെ സ്വാമി. കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. ഹരിയേ ഗുരുവേ ശരണം അയ്യപ്പ. ഹരിഹരസുതനേ ശരണം അയ്യപ്പ. അഗതിയിൽ ഭഗവാൻ ശരണം അയ്യപ്പ. പന്തളത്തരതൻ ശരണം അയ്യപ്പ. കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. ശാസ്താംകോട്ടവാഴും അയ്യപ്പനെ നിന്റെ ശരണമെന്നാവിലെന്നും ഉണരേണമേ. ശാസ്താംകോട്ടവാഴും അയ്യപ്പനെ നിന്റെ ശരണമെന്നാവിലെന്നും ഉണരേണമേ. ചന്ദ്രവട്ടത്തയ്യനെ നിൻ പൊന്തിടമ്പിൽ പൂശിടുന്ന ചന്ദനത്തിൻ മുഴുകാപ്പു കണി കാണണേ. ചന്ദ്രവട്ടത്തയ്യനെ നിൻ പൊന്തിടമ്പിൽ പൂശിടുന്ന ചന്ദനത്തിൻ മുഴുകാപ്പു കണി കാണണേ. ഇരുമുടി ശിരസിൽ ഏത്തിടാം പൊന്നയ്യപ്പ. ഏറുമേലി നടയിൽ പേട്ട തുള്ളാമയ്യപ്പ. സ്വാമിയെ ശരണം ശരണം പൊന്നയ്യപ്പ. സ്വാമിയില്ലാതൊരു ശരണമില്ലയ്യപ്പ. കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. കുളത്തൂർ പുഴയിലെ ബാലകനെ അച്ഛൻ കോവിലാണ്ടവനെ. പൊന്നും തൃപ്പടികൾ നീരാജനം കത്തിജ്വലിക്കുന്നിൻ മാമലയിൽ ശരണാരവം. പൊന്നും തൃപ്പടികൾ നീരാജനം കത്തിജ്വലിക്കുന്നിൻ മാമലയിൽ ശരണാരവം. കന്നിഭക്തന്മാർ ചവിട്ടി മുന്നിലെത്തുമ്പോൾ കനിഞ്ഞ ദർശനം നീ നൽകിടേണേ ശബരീശ്വര. കന്നിഭക്തന്മാർ ചവിട്ടി മുന്നിലെത്തുമ്പോൾ കനിഞ്ഞ ദർശനം നീ നൽകിടേണേ ശബരീശ്വര. കരിമലക്കയറ്റം കടിണം പൊന്നയ്യപ്പ. പമ്പയിൽ വിളക്കേ ശരണം പൊന്നയ്യപ്പ. ശരംകുത്തിയാലേ ശരണം പൊന്നയ്യപ്പ.
ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ
ಹರಿ ಓಂ ಹರಿ ಓಂ ಹರಿ ಓಂ. गजाननं भूतगणादिसेवितं कपितजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्. ಶರಣು ಬೆನಕಣೆ ರೂಪಣೆ ಕಾಮಿನೇ ಸಂಗ ದೂರಣೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣ ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಶಾಂಭನ ಪ್ರೀತಿ ಪುತ್ರನೇ ಶರಣು ಶಾಂಭನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ. ಓಂ ಘಂ ಗಣಪತಯೇ ನಮಃ ಓಂ ಘಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಘಂ ಗಣಪತಯೇ ನಮಃ ಓಂ ಘಂ ಗಣಪತಯೇ ನಮಃ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತಾ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನ ನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ. ಓಂ ಗಂ ಗಣಪತಯೇ ನಮಃ 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 ಓಂ ಗಂ ಗಣಪತಯೇ ನಮಃ.
ಮೂಷಿಕಾಶನ ಶೇಷಭೂಷಣ ಅಶೇಷ ವಿಘ್ನನಾಯಕ ಮೂಷಿಕಾಶನ ಶೇಷಭೂಷಣ ಅಶೇಷ ವಿಘ್ನನಾಯಕ ದಾಸ ಪುರಂದರ ವಿಠಲೇಶನ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಲುವೆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗಧೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗಧೂರನೇ ಶರಣು ಶಾಂಭನ ಪ್ರೀತಿ ಪುತ್ರನೇ ಶರಣು ಶಾಂಭನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಹಾ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗಧೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗಧೂರನೇ ಕಾಮಿನಿ ಸಂಗಧೂರನೇ ಕಾಮಿನಿ ಸಂಗಧೂರನೇ ಎಂದು ಕಾಣುವೆ ನಿನ್ನ ಚಂದಿರ ಕಾಣುವೆ ನಿನ್ನ ಚಂದಿರ ತಂದೆ ಎಂದು ಕಾಣುವೆ ಗುರುವೇ ದೊರೆಯೇ ಎಂದು ಕಾಣುವೆ ಗುರುವೇ ದೊರೆಯೇ ಎಂದು ಕಾಣುವೆ ನಿನ್ನ ಚಂದಿರ ಮುಖ ಸೇರೆ ತಂದೆ ಶ್ರೀ ರಾಘವೇಂದ್ರ ಎಂದು ಕಾಣುವೆ ಗುರುವೇ ದೊರೆಯೇ ಎಂದು ಕಾಣುವೆ ಧುರುವೇ ದೊರೆಯೇ ಘೋರ ಸಂಸಾರದಲ್ಲಿ ಜಾರಿ ಹೋಯಿತು ಕಾಲ ಸಾರಿ ಕೇಳುವ ಸುಕುಮಾರ ಪ್ರಹ್ಲಾದ ನಿನ್ನ ಎಂದು ಕಾಣುವೆ ಗುರುವೇ ದೊರೆಯೇ ಎಂದು ಕಾಣುವೆ ಗುರುವೇ ದೊರೆಯೇ ನಾನಾ ರೋಗಗಳಲ್ಲೇ ಹೀನವಾಯಿತು ದೇಹ ಕ್ಲೇಶ ಕಷ್ಟಗಳಲ್ಲೇ ಮಾಸಿ ಹೋಯಿತು ಬುದ್ಧಿ
ವೈಚಿಕವರ ವಿಠಲೇಶ ದಾಸನು ನಿನ್ನ ಎಂದು ಕಾಣುವೆ ಗುರುವೇ ದೊರೆ ಎಂದು ಕಾಣುವೆ ಗುರುವೇ ದೊರೆ ಎಂದು ಕಾಣುವೆ ಗುರುವೇ ದೊರೆ ಎಂದು ಕಾಣುವೆ ಗುರುವೇ ಎಂದು ಕಾಣುವೆ ಗುರುವೇ ಎಂದು ಕಾಣುವೆ ಗುರುವೇ ಎಂದು ಕಾಣುವೆ ಗುರುವೇ ಗಂಗಾಧರ ಶಂಕರ ಕರುಣಾಕರ ಮಾಮಮ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಗಂಗಾಧರ ಶಂಕರ ಕರುಣಾಕರ ಮಾಮಮ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮಮ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಘಮ ಘಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಘಮ ಘಮ ಭೂತ ಪ್ರಪಂಚರಹಿತ ನಿಜ ಗುಣ ನಿಹಿತ ನಿದಾನನಂತ ನಿಜ ಗುಣ ನಿಹಿತ ನಿದಾನನಂತ ಆನಂದ ಅತಿಶಯ ಅಕ್ಷಯಲಿಂಗ ಆನಂದ ಅತಿಶಯ ಅಕ್ಷಯಲಿಂಗ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿಟ ಧಿಮಿಟ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ಧಿಮಿ ಕಿಟ ತರಿ ಕಿಟ ಕಿಟ
ಧಿಮಿಟ ಧಿಮಿಟ ಧಿಮಿ ಧಿಮಿ ಕೆಟ ಕೆಡತೋ ತೋಂ ತೋಂ ಧ್ವಮಿ ಕೆಟ ತರಿ ಕೆಟ ಕೆಟ ತೋಂ ಧಿಮಿಟ ಧಿಮಿಟ ಧಿಮಿ ಧಿಮಿ ಕೆಟ ಕೆಡತೋ ತೋಂ ತೋಂ ಧಿಮಿ ಕೆಟ ತರಿ ಕೆಟ ಕೆಡತೋ ಮಾತಂಗ ಮುನಿವರ ವಂದಿತ ಏಷ ಸರ್ವದಿಗಂಬರ ವೇಟಿತ ವೇಷ ಮತಂಗ ಮುನಿವರ ವಂದಿತ ಏಷ ದಿಗಂಬರ ವೇಟಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ जगदीश्वरे माता सरस्वती जगदीश्वरे माता सरस्वती शरणागत प्रतिपालनहारे जय जगदीश्वरे माता सरस्वती चंद्रबिंब समवदन विराजे ईश मुकुटहार मालगदारे जय जगदीश्वरे माता सरस्वती वीणावाणी अंगमे शोदे गमदीता ध्वनि मधुर पिप्यारी जय जगदीश्वरे माता सरस्वती श्वेतवासने कमलासन सुंदरे संग सगी शुभ हंस सवारी
ಬ್ರಹ್ಮ पापा बन
शंभो महादेव शिव शंभो महादेव शंभो महादेव शिव शंभो महादेव शंभो शिव शंभो हर शंभो जय शंभो शंभो शिव शंभो हर शंभो जय शंभो महादेवा शंभो महादेवा शिव शंभो महादेवा शंभो महादेवा शिव शंभो महादेवा ओम नमः शिवाय देव ओम नमः शिवाय देव ओम नमः शिवाय देव ओम नमः शिवाय शिव ओम नमः शिवाय देव ओम नमः शिवाय देव ओम नमः शिवाय देव ओम नमः शिवाय देव शंभो महादेवा शिव शंभो महादेवा शंभो महादेवा शिव शंभो मेरे से मेरे बोलो मेरे से दादा बोला तेरे तेरे नवों ಊರಿ ಬೋಲೋ ಸರಿ ಸರಿ ನನ್ನ ನಲ ಸಿರಿ ಸಿರಿ ಮೋಲು ಕಾವೋಲು मेरे से मेरे बोलो मेरे से दादा बोला तेरे तेरे नवों कावोಲು ಊರಿ ಬೋಲೋ ಸರಿ ಸರಿ ನನ್ನ ನಲ ಸಿರಿ ಸಿರಿ ಮೋಲು ಕಾವೋಲು ಪರವಸಾನ ಸಿರ ಸೋಜಂಗ ಗರ್ಭ
బ్రహ్మమొకటే పరబ్రహ్మమొకటే బ్రహ్మమొకటే పరబ్రహ్మమొకటే బ్రహ్మమొకటే పరబ్రహ్మమొకటే చందనానా హే చందనానా పురే చందనానా బల చందనానా బల చందనానా చందనానా హే చందనానా పురే చందనానా బల చందనానా బల చందనానా బల చందనానా ಕಂದುಯಿಗ ನಿನ್ನಾಹಿ ಕಮಲಿಂದುಲೇ ಅಂತರಿಕ ಶ್ರೀಹರೇ ಅಂತರಾತ್ಮ ಕಂದುಯಿಗ ನಿನ್ನಾಹಿ ಕಮಲಿಂದುಲೇ ಅಂತರಿಕ ಶ್ರೀಹರೇ ಅಂತರಾತ್ಮ ಹರೇ ಅಂತರಾತ್ಮ ಶ್ರೀಹರೇ ಅಂತರಾತ್ಮ ఇందులో జంతాకులో విందానొకటే అందరిక శ్రీహరే అంతరాత్మ ఇందులో జంతాకులో విందానొకటే అందరిక శ్రీహరే అంతరాత్మ హరే అంతరాత్మ శ్రీహరే అంతరాత్మ చందనానా హే చందనానా పురే చందనానా బల చందనానా బల చందనానా చందనానా హే చందనానా పురే చందనానా బల చందనానా బల నిండార రాజు నిద్రయు నిన్నొకటే అలనే బంట నిద్ర నదియునొకటే నిండార రాజు నిద్రయు ఎన్నొకటే అలనే బంట నిద్ర నదియునొకటే నిందైన బ్రాహ్మణుడు వింటభూమి ఒకటే చండేలిడుండేటి సరిభూమి ఒకటే నిందైన బ్రాహ్మణుడు వింటభూమి ఒకటే చండేలిడుండేటి సరిభూమి ఒకటే సరిభూమి ఒకటే చందనానా హే చందనానా పురే చందనానా బల చందనానా బల చందనానా చందనానా హే చందనానా పురే చందనానా బల చందనానా బల చందనానా బల చందనానా కడుగియ నుగు మీద కాయో ఎన్నొకటే కడుమీసిన గమ మీదంబులేయోనొకటే కడుగియ నుగు మీద కాయో ఎన్నొకటే కడుమీసిన గమ మీదంబులేయోనొకటే కడుపులు లేను పాప ధర్మలేను సరిగావో జంటే శ్రీ వెంకటేశ్వర నామమునొకటే కడుపులు లేను పాపం కర్మలేను సరిగావో జంటే శ్రీ వెంకటేశ్వర నామం వెంకటేశ్వర నామం శ్రీ వెంకటేశ్వర నామం ఒకటే చందనానా హే చందనానా పురే చందనానా
ಬ್ರಹ್ಮ ವರುಣೇಂದ್ರ ರುದ್ರಮರುತ ಸುನ್ವಂತಿ ದಿವ್ಯಸ್ತವೇ ವೇದೇ ಸಾಂಗ ಪದಕ್ರಮಮುಪಶ್ಯತೆ ಗಾಯಂತಿ ಸಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯೋಗಿನೋ ಯಶಾಂತನವಿದುಸುರಸುರಂ ಪ್ರಣದೇ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಪತಿ ಪಾದಾರವಿಂದ ಸೇವೆ ಎಂಬ ವ್ಯಾಪಾರ ನಮಗಾಯಿತು. ಒಳ್ಳೆ ವ್ಯಾಪಾರ ನಮಗಾಯಿತು. ಶ್ರೀಪತಿ ಪಾದಾರವಿಂದ ಸೇವೆ ಎಂಬ ವ್ಯಾಪಾರ ನಮಗಾಯಿತು. ಒಳ್ಳೆ ವ್ಯಾಪಾರ ನಮಗಾಯಿತು. ಒಳ್ಳೆ ವ್ಯಾಪಾರ ನಮಗಾಯಿತು. ಒಳ್ಳೆ ವ್ಯಾಪಾರ ನಮಗಾಯಿತು. ಹರಿ ಕರುಣವೇ ಅಂಗಿ ಗುರು ಕರುಣವೇ ಮುಂದಾಸು ಹರಿದಾಸರ ದಯೆ ಎಂಬುದಲಿ. ಹರಿ ಕರುಣವೇ ಅಂಗಿ ಗುರು ಕರುಣವೇ ಮುಂದಾಸು ಹರಿದಾಸರ ದಯೆ ಎಂಬುದಲಿ. ಪರಮ ಪಾಪಿಗಳೇ ಎಂಬೋ ಪಾಪ ಸುಮೆಟ್ಟಿ ಪರಮ ಪಾಪಿಗಳೇ ಎಂಬೋ ಪಾಪ ಸುಮೆಟ್ಟಿ ಪೂರ ಪರದ ಮೇಲೆ ಎದೆ ಮೇಲೆ ನಡೆವ ವ್ಯಾಪಾರ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। गुरुब्रह्मा गुरुविष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। अनिकेतना पावना दयागना वननिकेतना प्रसन्ना। अनिकेतना पावना दयागना वननिकेतना प्रसन्ना। अनिकेतना पावना दयागना वननिकेतना प्रसन्ना।
ನಿತ್ಯ ಸಂತೃಪ್ತಗೆ ನೈವೇದ್ಯವಿಗೆ ನಿರ್ಲೇಪಗೆ ಭಸ್ಮ ಚಂದನ ಬೇಕೆ ನಿತ್ಯ ಸಂತೃಪ್ತಗೆ ನೈವೇದ್ಯವಿಗೆ ನಿರ್ಲೇಪಗೆ ಭಸ್ಮ ಚಂದನ ಬೇಕೆ ವಾಸನ ರಹಿತಗೆ ಸಂಬಂಧ ಬೇಕೆ ಜ್ಞಾನ ಪ್ರಕಾಶಗೆ ದೀಪಗಳಿಗೆ ಅನಿಕೇತನ ಪಾವನ ದಯಾಳನ ಅನಿಕೇತನ ಪ್ರಸನ್ನ ಅನಿಕೇತನ ಪಾವನ
ಸುವಾದ ಪಾಪೋಪಗಳೆಲ್ಲವ ನೋಡಿಸಿ ಪುಣ್ಯ ಕಳೆವಾದ ಪಾಪೋಪಗಳೆಲ್ಲವ ನೋಡಿಸಿ ಪುಣ್ಯ ಕಳೆವಾದ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ಬಣ್ಣ ಬಣ್ಣದಿಂದ ಬಹಳ ಬೋಧಿಸುವಾತ ಬಹಳ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ ಬಣ್ಣ ಬಣ್ಣದಿಂದ ಬಹಳ ಬೋಧಿಸುವಾತ ಬಹಳ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ ನಮಗೆ ಕಂಡ ಹಬ್ಬವಾಗುವಂತೆ ಕಾಣಿಸುವಾತ ನಮಗೆ ಕಂಡ ಹಬ್ಬವಾಗುವಂತೆ ಕಾಣಿಸುವಾತ ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ಪಾಪೋಪಗಳೆಲ್ಲವ ನೋಡಿಸಿ ಪುಣ್ಯ ಕಳೆವಾತ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ಕಾಮ ಕ್ರೋಧಾದಿಗಳಲ್ಲಿ ಕಾಲಲು ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ಪ್ರಖ್ಯಾತ ಕಾಮ ಕ್ರೋಧಾದಿಗಳಲ್ಲಿ ಕಾಲಲು ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ಪ್ರಖ್ಯಾತ ಭೂಮಿಯಳು ದುರ್ವಾದಿಗಳಲ್ಲಿ ಭೂಮಿ ಗೆದ್ದಾತ ಭೂಮಿಯಳು ದುರ್ವಾದಿಗಳಲ್ಲಿ ಭೂಮಿ ಗೆದ್ದ ಯೋಗೀಂದ್ರ ತೀರ್ಥರೇ ಶಿಷ್ಯನಿಂದಾತ ಶ್ರೀಮದ್ ಯೋಗೀಂದ್ರ ತೀರ್ಥರೇ ಶಿಷ್ಯನಿಂದಾತ ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ಪಾಪೋಪಗಳೆಲ್ಲವ ನೋಡಿಸಿ ಪುಣ್ಯ ಕಳೆವಾತ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದ ನಮ್ಮ ಮಧ್ವಶಾಸ್ತ್ರಗಳಲ್ಲಿ ಮಾಡಿಕೊಂಡಾತ ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದ ನಮ್ಮ ಮಧ್ವಶಾಸ್ತ್ರಗಳಲ್ಲಿ ಮಾಡಿಕೊಂಡಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ತುಂಗಭದ್ರ ತೀರದಲ್ಲಿ ತಾನು ವಾಸವಾದಾತ ತುಂಗಭದ್ರ ತೀರದಲ್ಲಿ ತಾನು ವಾಸವಾದಾತ ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ಪಾಪೋಪಗಳೆಲ್ಲವ ನೋಡಿಸಿ ಪುಣ್ಯ ಕಳೆವಾತ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಮಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ರಕ್ಷಮ सर्वमङ्गलमाङ्गल्ये शिवे सर्वार्थसाधिके
ತುದೇ. ವಿದ್ಯಾದಿರಾಣಿ ವೀಣಾಪಾಣಿ ಸುನಗಾ ವಿನೋದಿನಿ ಗಾನಾವಿಲಾಸಿನಿ ವಿದ್ಯಾದಿರಾಣಿ ವೀಣಾಪಾಣಿ ಸುನಗಾ ವಿನೋದಿನಿ ಗಾನಾವಿಲಾಸಿನಿ ವಿದ್ಯಾದಿರಾಣಿ ವೀಣಾಪಾಣಿ ಸುನಗಾ ವಿನೋದಿನಿ ಗಾನಾವಿಲಾಸಿನಿ ಶರಣೆಂಬೆ ವಾಣಿ ಪುರೇ ಕಲ್ಯಾಣಿ ಶರಣೆಂಬೆ ವಾಣಿ ಪುರೇ ಕಲ್ಯಾಣಿ ವಾಗಾಭಿಮಾನಿ ಪರಬ್ರಹ್ಮಾನಿ ವಾಗಾಭಿಮಾನಿ ಪರಬ್ರಹ್ಮಾನಿ ಶರಣೆಂಬೆ ವಾಣಿ ಪುರೇ ಕಲ್ಯಾಣಿ. ಜಗದೊಳು ನಿನ್ನ ಪೊಗಲುವೆ ನಮ್ಮ ಜಗದೊಳು ನಿನ್ನ ಪೊಗಲುವೆ ನಮ್ಮ ಜಗದೊಳು ನಿನ್ನ ಪೊಗಲುವೆ ನಮ್ಮ ಜಗದೊಳು ನಿನ್ನ ಪೊಗಲುವೆ ನಮ್ಮ ಹರಿಯಾದೋರೆಂದು ಪ್ರಾರ್ಥಿಸೆ ನಮ್ಮ ಹರಿಯಾದೋರೆಂದು ಪ್ರಾರ್ಥಿಸೆ ನಮ್ಮ ಹರಿಯಾದೋರೆಂದು ಪ್ರಾರ್ಥಿಸೆ ನಮ್ಮ ಹರಿಯಾದೋರೆಂದು ಪ್ರಾರ್ಥಿಸೆ ನಮ್ಮ ಶರಣೆಂಬೆ ವಾಣಿ ಪುರೇ ಕಲ್ಯಾಣಿ ಶರಣೆಂಬೆ ವಾಣಿ
ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ಸ್ವಾಮಿ ದೇವತವಾದ್ಯಗಳಿಂದ ಬಂದ ನೋಡೆ ಸ್ವಾಮಿ ದೇವತವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಪಾಪ ಗೋಪ ಗೋಪ ರೂಪ ಬಂದ ನೋಡೆ ಪಾಪ ಗೋಪ ರೂಪ ಬಂದ ನೋಡೆ ಸ್ವಾಮಿ ತಾಪ ಲೋಪ ಲೇಪ ಲೋಪ ಬಂದ ನೋಡೆ ಸ್ವಾಮಿ ತಾಪ ಲೋಪ ಲೇಪ ಲೋಪ ಬಂದ ನೋಡೆ ಪಾಪ ಲೋಪ ಗೋಪ ರೂಪ ಬಂದ ನೋಡೆ ಪಾಪ ಗೋಪ ಗೋಪ ರೂಪ ಬಂದ ನೋಡೆ ಸ್ವಾಮಿ ತಾಪ ಲೋಪ ಲೇಪ ಲೋಪ ಬಂದ ನೋಡೆ ಸ್ವಾಮಿ ತಾಪ ಲೋಪ ಲೇಪ ಲೋಪ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತ ಬಂದ ನೋಡೆ
ಬ್ರಹ್ಮರ ತಾಯೇರೊಂದು ದೇವಿ ಬದ್ದರೆ ಬಪ್ಪನಾಡಿದ ದೇವಿ ದುರ್ಗೆ ಬದ್ದರೆ 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 ಬ್ರಹ್ಮರ ತಾಯೇರೊಂದು ದೇವಿ ಬದ್ದರೆ ಮಾತಾ ಧರ್ಮದ ಕುಲ್ಲ
ಕೊಲೆಲೆನುತಾ ಕೊಲೆಲೆನುದುವಾ ಕೊಲೆಲೆನುದುವಾ ಕೃಷ್ಣ ಕೊಲೆಲೆನುದುವಾ ಕೊಲೆಲೆನುದುವಾ ಕೃಷ್ಣ ಕೊಲೆಲೆನುದುವಾ ಬಾರಸಗಿ ಭಗುವರಾಸ ಕ್ರೀಡೆಯಾಡುವ ಸಾರಸಾಧ್ಯ ಕೃಷ್ಣನು ತಾ ಕೊಲೆಲೆನುದುವ ಬಾರಸಗಿ ಭಗುವರಾಸ ಕ್ರೀಡೆಯಾಡುವ ಸಾರಸಾಧ್ಯ ಕೃಷ್ಣನು ತಾ ಕೊಲೆಲೆನುದುವ ಕೊಲೆಲೆನುದುವ ಕೃಷ್ಣ ಕೊಲೆಲೆನುದುವ ಕೊಲೆಲೆನುದುವ ಕೃಷ್ಣ ಕೊಲೆಲೆನುದುವ ಕೊಲೆಲೆನುದುವ ಕೃಷ್ಣ ಕೊಲೆಲೆನುದುವ ಬಾರಸಗಿ
ಭವನಾರದ ಸನ್ನುತ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ಜಯ ನಾರಾಯಣ ನಮೋ ನಮೋ ರಾಮಕೃಷ್ಣ ಹರಿ ನಮೋ ನಮೋ ಜಯ ನಾರಾಯಣ ನಮೋ ನಮೋ ರಾಮಕೃಷ್ಣ ಹರಿ ನಮೋ ನಮೋ ನಾರಾಯಣ ಜಯ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಮುರಹರ ನಗರರ ಮುಕುಂದ ಮಾಧವ ಗರುಡ ಗಮನ ಪಂಕಜ ನಾಮ ಮುರಹರ ನಗರರ ಮುಕುಂದ ಮಾಧವ ಗರುಡ ಗಮನ ಪಂಕಜ ನಾಮ ಪರಮ ಪುರುಷ ಭವ ಭಂಜನ ಕೇಶವ 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 ನರ ಮೃಗ ಶರೀರ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ನಾರಾಯಣ ಹರಿ ನಾರಾಯಣ ನಾರಾಯಣ ಜಯ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಜಯ ನಾರಾಯಣ ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲ್ಲಿ ಮಿಂದು ಬೇಗ ಬನ್ನಿ ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲ್ಲಿ ಮಿಂದು ಬೇಗ ಬನ್ನಿ ಫಲ ಪುಷ್ಪಗಳ ಪೂಜೆಗೆ ತನ್ನಿ ಫಲ ಪುಷ್ಪಗಳ ಪೂಜೆಗೆ ತನ್ನಿ ರಾಘವೇಂದ್ರ ನಿನ್ನ ನಮಿಸುವೆ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ವೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ವೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ದಂ 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 ಎನ್ನಲು ನಗರಿ ಬಂ 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 ಭೂದಲು ಶಂಕ ದಂ 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 ಎನ್ನಲು ನಗರಿ ಬಂ 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 ಭೂದಲು ಶಂಕ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮಂಗಲಾರತಿ ಜೊತೆ ಮಂತ್ರಘೋಷ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ವೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ 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 ಮಂತ್ರಾಲಯ
ಕಾಳಿಕಾ ಪರಮೇಶ್ವರ ದೇವಸ್ಥಾನದ ಬಳಿಯ ಶ್ರೀಯುತ ಪದ್ಮನಾಭ ಆಚಾರ್ಯ ಅವರ ಸುಪುತ್ರಿ ಕುಮಾರಿ ತೃಷಾ ಅವರು ಕೂಡ ಈಗಾಗಲೇ ಒಂದು ಹಾಡಿಗೆ ಧ್ವನಿಗಡಿಸಿದ್ದಾರೆ. ಶ್ರೀ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಂಥ ಈ ಹಾಡು ಕೂಡ ಯೂಟ್ಯೂಬ್ನ ಚಾನಲ್ನಲ್ಲಿ ಬಿಡುಗಡೆಯಾಗಿದೆ. ಇದೀಗ ಹೊಸತಾಗಿ ಹಾಡಿರುವಂಥ ಒಂದು ಸುಂದರವಾದ ಗೀತೆ ಮಣಿಕಂಠ ದರ್ಶನ ಇವತ್ತು ಈ ವೇದಿಕೆಯಲ್ಲಿ ಬಿಡುಗಡೆಯಾಗಲಿದೆ. ಕುಮಾರಿ ತೃಷಾ ಅವರ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಸಮಿತಿಯ ಹಿರಿಯ ಸದಸ್ಯರಾದಂಥ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಕೂಡ ಸಕ್ರಿಯರಾಗಿರುವಂಥ ಶ್ರೀ BM ಐಮೇಶ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ BM ಐಮೇಶ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿ ಸದಸ್ಯರಾದಂಥ ಶ್ರೀ ಸುರೇಶ್ ಗಾಣಿಂಜಾಲ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಬೇಗನೆ ಬಂದು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಗಾಣಿಂಜಾಲ್ 49ನೇ ವರ್ಷದ ಅಯ್ಯಪ್ಪ ದೀಪೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಇಂದಿನ ಈ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೇದಿಕೆಯಲ್ಲಿ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳ ಮಧ್ಯೆ ಈ ನಮ್ಮ ಪ್ರದೇಶದವರೇ ಆಗಿದ್ದು ಮಾತ್ರವಲ್ಲ ನಮ್ಮ ಮಂದಿರದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವಂಥ ಪುಟಾಣಿ ಮಕ್ಕಳು ಮತ್ತು ನಮ್ಮ ಮಾತೃ ಸಮಿತಿ ವತಿಯಿಂದ ನಡೆಯುತ್ತಿರುವಂಥ ಬಾಲಗೋಕುಲದ ವಿದ್ಯಾರ್ಥಿಗಳು ಆಗಿರುವಂಥ ಮಾಸ್ಟರ್ ಧ್ರುವೀನ್ ಪ್ರಸಾದ್ ಹಾಗೂ ಮಾಸ್ಟರ್ ಹಾರ್ದಿಕ್ ಪ್ರಕಾಶ್ ಕಣಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರು ಮಾತ್ರವಲ್ಲ ಅನೇಕ ಹಾಡುಗಳಿಗೆ ಧ್ವನಿಗೂಡಿಸಿದವರು. ಅವರ ಕಂಠಸಿರಿಯಲ್ಲಿ ಇವತ್ತು ಒಂದು ಹಾಡು ಬಿಡುಗಡೆಯಾಗಲಿದೆ, ಮಣಿಕಂಠ ದರ್ಶನ ಎಂಬ ಹಾಡು. ಈ ಹಾಡಿನ ಸಾಹಿತ್ಯ ಒದಗಿಸಿದವರು ಖ್ಯಾತ ಸಾಹಿತಿಗಳು ಮತ್ತು ಸಂಗೀತ ನಿರ್ದೇಶಕರು ಆಗಿರುವಂಥ ಹರಿಶ್ಚಂದ್ರ ಆಚಾರ್ಯ ಕುಂಬಳೆ ಇವರ ಸಾಹಿತ್ಯದಲ್ಲಿ ಮೂಡಿಬಂದಿದೆ. ಖ್ಯಾತ ಮದ್ದಳೆ ಚಂಡೆವಾದಕರು ಮತ್ತು ಸಂಗೀತಗಾರರಾಗಿರುವಂಥ ಲವಕುಮಾರ್ ಐಲಾ ಅವರು ಸಂಗೀತ ನಿರ್ದೇಶನವನ್ನು ನೀಡಿದ್ದಾರೆ. ಮತ್ತು ಈ ಧ್ವನಿಸುರುಳಿಯಲ್ಲಿ ಇದರ ಪಾತ್ರಧಾರಿಗಳಾಗಿ ಭಾಗವಹಿಸಿದಂಥ ಶ್ರೀಯುತ ಹರಿಶ್ಚಂದ್ರ ಮಂಜೇಶ್ವರ, ಖ್ಯಾತ ನಟರು ಆಗಿರುವಂಥ ಹರಿಶ್ಚಂದ್ರ ಮಂಜೇಶ್ವರ ಇವರ ಯೂಟ್ಯೂಬ್ ಚಾನಲ್ನಲ್ಲಿ ನಾಳೆ ಇದು ಅಪ್ಲೋಡ್ ಆಗಲಿದೆ. ನಿಮ್ಮೆಲ್ಲರನ್ನು ಇದನ್ನು ಕಾತರದಿಂದ ನೋಡುವಂಥ ನಿರೀಕ್ಷೆಯೊಂದಿಗೆ ಈ ಸಂದರ್ಭದಲ್ಲಿ ಅದರ ಆಡಿಯೋವನ್ನು ಇವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ಒಂದು 4-5 ನಿಮಿಷಗಳ ಈ ಆಡಿಯೋವನ್ನು ಕೂಡ ನೀವು ಆಲಿಸಿ. ಇದೀಗ ಸಮಿತಿ ಅಧ್ಯಕ್ಷರಾದಂಥ ನವೀನ್ ರಾಜ್ ಮತ್ತು ನಮ್ಮ ಸಮಿತಿಯ ಹಿರಿಯ ಸದಸ್ಯರು ಆಗಿರುವಂಥ ಶ್ರೀಯುತ ಸುರೇಶ್ ಗಾಣಿಂಜಾಲ್ ಮತ್ತು ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ದೇವರಾಜ್ MS ಅವರು ಮೂವರಿಗೂ ಕೂಡ ಶಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ. ಕುಮಾರಿ ತೃಷಾ ಅವರು ಈ ಹಿಂದೆ ಒಂದು ಹಾಡಿಗೆ ಧ್ವನಿಗೂಡಿಸಿದ್ದಾರೆ, ಅದು ಈಗಾಗಲೇ ರಿಲೀಸ್ ಆಗಿದೆ. ಆದರೆ ಈ ಸಂದರ್ಭವನ್ನು ನಾವು ಅವರ ಗೌರವಕ್ಕೆ ಉಪಯೋಗಿಸ್ತಾ ಇದ್ದೇವೆ. ತೃಷಾ ಅವರು ಕಾಳಿಕಾ ಪರಮೇಶ್ವರ ದೇವಸ್ಥಾನದ ಸಮೀಪದ ನಿವಾಸಿಯಾಗಿರುವಂಥ ಪದ್ಮನಾಭ ಆಚಾರ್ಯ ಅವರ ಸುಪುತ್ರಿ. ಒಳ್ಳೆಯ ಕಂಠಸಿರಿಯಲ್ಲಿ ಅವರು ಒಂದು ಹಾಡಿಗೆ ಧ್ವನಿಗೂಡಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗೌರವದ ಒಂದು ಸಂಕೇತವಾಗಿ ನಾವು ಶಾಲು ಹೊದಿಸಿ ಗೌರವಿಸ್ತಾ ಇದ್ದೇವೆ. ಕ್ಷೇತ್ರದ ವತಿಯಿಂದ ಶ್ರೀಯುತ ನವೀನ್ ರಾಜ್ ಅವರು ತೃಷಾ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಇದೀಗ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ನಮ್ಮ ಬಾಲಗೋಕುಲದ ವಿದ್ಯಾರ್ಥಿಗಳು, ಕನಿಲ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಆಗಿರುವಂಥ ಧ್ರುವೀನ್ ಪ್ರಸಾದ್ ಅವರಿಗೆ ಶ್ರೀ ಸುರೇಶ್ ಗಾಣಿಂಜಾಲ್ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ಹಾಗೂ ಮಾಸ್ಟರ್ ಹಾರ್ದಿಕ್ ಪ್ರಕಾಶ್ ಅವರು ಕೂಡ ಈ ಸಂದರ್ಭದಲ್ಲಿ ಈ ಹಾಡಿಗೆ ಪ್ರಧಾನವಾಗಿ ಧ್ವನಿಗೂಡಿಸಿದವರು. ನಮ್ಮ ಐಲದ ಲವಕುಮಾರ್ ಅವರ ಸ್ಟುಡಿಯೋದಲ್ಲಿ ಮೊನ್ನೆ ತಾನೇ ಅದು ರೆಕಾರ್ಡಿಂಗ್ ಆಗಿದೆ. ಈಗ ನಾಳೆ ಅದು ಯೂಟ್ಯೂಬಿಗೆ ಅಪ್ಲೋಡ್ ಆಗಲಿದೆ. ಇವತ್ತು ಅದರ ಧ್ವನಿಸುರುಳಿ ಬಿಡುಗಡೆ ಆಗ್ತಾ ಇದೆ. ಹಾರ್ದಿಕ್ ಪ್ರಕಾಶ್ ಅವರಿಗೆ ಶ್ರೀ ದೇವರಾಜ್ MS ಕಾರ್ಯದರ್ಶಿಗಳು ಅಯ್ಯಪ್ಪ ಕ್ಷೇತ್ರ ಅವರು ಶಾಲು ಹೊದಿಸಿ ಗೌರವಿಸ್ತಾರೆ. ಅವರ ಅನೇಕ ಧ್ವನಿಸುರುಳುಗಳು ಅವರ ಕಂಠಸಿರಿಯಿಂದ ಇನ್ನು ಮುಂದೆ ಕೂಡ ಮೂಡಿಬರಲಿ, ಭಗವಂತನ ಆಶೀರ್ವಾದ ಅವರಿಗೆ ಸಂಪೂರ್ಣ ಇರಲಿ ಎಂಬ ಆಶಯದೊಂದಿಗೆ ಇದೀಗ ಇವರು ಹಾಡಿದಂಥ ಹಾಡಿನ ಧ್ವನಿಸುರುಳಿಯನ್ನು ಆಲಿಸಿ. ಯೋ ನಮಃ. ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಇದರ 49ನೇ ವರ್ಷದ ಹೊಸಂಗಡಿ ಶ್ರೀ ಅಯ್ಯಪ್ಪ ದೀಪೋತ್ಸವದ ಪ್ರಯುಕ್ತ ನಡೆಯಲಿರುವ ಶ್ರೀ ಅಯ್ಯಪ್ಪ ಬಾಲಗೋಕುಲದ ಮಕ್ಕಳ
ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಪರಮ ವೈಭವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶುರುವಾಗಲಿದೆ. ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ನಮ್ಮ ಶ್ರೀ ಅಯ್ಯಪ್ಪ ಬಾಲಗೋಕುಲದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ. ನಮ್ಮ ಶ್ರೀ ಅಯ್ಯಪ್ಪ ಬಾಲಗೋಕುಲವನ್ನು ಏಪ್ರಿಲ್ 13, 2025 ಪ್ರಾರಂಭಿಸಲಾಯಿತು. ನಮ್ಮ ಬಾಲಗೋಕುಲದಲ್ಲಿ ಸುಮಾರು 44 ಮಕ್ಕಳಿದ್ದು ಪ್ರತಿ ಭಾನುವಾರ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ಕಲಿಸಲಾಗುತ್ತದೆ. ಪ್ರಾರ್ಥನೆಯಿಂದ ಶುರುವಾಗಿ ನಂತರ ಶ್ಲೋಕಗಳು, ಭಗವದ್ಗೀತೆ ಪಾರಾಯಣ, ಪೌರಾಣಿಕ ಕಥೆಗಳು, ಕೊನೆಗೆ ಆಟ ಇತ್ಯಾದಿ ಚಟುವಟಿಕೆಗಳು ಒಳಗೊಂಡಿರುತ್ತದೆ. ನಮ್ಮ ಬಾಲಗೋಕುಲದ ಮುಖ್ಯ ಉದ್ದೇಶ ಮಕ್ಕಳಿಗೆ ಸಂಸ್ಕಾರದ ಜೊತೆ ಧರ್ಮದ ಅರಿವು ಮೂಡಿಸುವುದಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದರೆ ಇಂದಿನ ಮಕ್ಕಳಿಗೆ ಸರಿಯಾದ ಶಿಕ್ಷಣ, ಸಂಸ್ಕಾರ ಹಾಗೂ ಮಾರ್ಗದರ್ಶನ ನೀಡಿದರೆ ನಾಳೆ ಅವರು ಉತ್ತಮ ಪ್ರಜೆಗಳಾಗಿ ಬೆಳೆದು ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಾರೆ. ಇದು ನಮ್ಮ ಉದ್ದೇಶವಾಗಿದೆ. ಇನ್ನೇನು ನಮ್ಮ ಶ್ರೀ ಅಯ್ಯಪ್ಪ ಬಾಲಗೋಕುಲ ಮಕ್ಕಳ ಪ್ರತಿಭೆಯನ್ನು ನೋಡುವಂಥ ಸಮಯ. ಆದುದರಿಂದ ತಾವೆಲ್ಲರೂ ಕೈ ಚಪ್ಪಾಳೆಯ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಗಣಪತಿಗೆ ವಂದಿಸುತ್ತಾ, ಶ್ರೀ ಅಯ್ಯಪ್ಪ ಸ್ವಾಮಿಗೆ ನಮಿಸುತ್ತಾ, ಸ್ಥಳದ ಎಲ್ಲ ಸಾನ್ನಿಧ್ಯಗಳಿಗೆ ವಂದಿಸುತ್ತಾ, ಶ್ರೀಕೃಷ್ಣನನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ 49ನೇ ವರ್ಷದ ಹೊಸಂಗಡಿ ಶ್ರೀ ಅಯ್ಯಪ್ಪ ದೀಪೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸಮಯ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಸರ್ವಶಕ್ತನಾದ ದೇವರ ಸ್ಮರಣೆಯಿಂದ ಆರಂಭಿಸುವುದು ನಮ್ಮ ಸಂಸ್ಕೃತಿ. ಇದೀಗ ನಮ್ಮ ಬಾಲಗೋಕುಲದ ಮಕ್ಕಳಾದ ನಿರಾಲಿ ಹಾಗೂ ಪ್ರಣಾಲಿಯವರಿಂದ ಪ್ರಾರ್ಥನೆ. ತಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ವಿನಾಯಕ ನೀನು ವಿನಾ ಬ್ರೋಚುಟಕು, ವಿನಾಯಕ ನೀನು ವಿನಾ ಬ್ರೋಚುಟಕು, ವಿನಾಯಕ ನೀನು ವಿನಾ ಬ್ರೋಚುಟಕು, ವೇರೆವರುರಾ ವಿಘ್ನರಾಜ, ವಿನಾಯಕ ನೀನು ವಿನಾ ಬ್ರೋಚುಟಕು, ವೇರೆವರುರಾ ವಿಘ್ನರಾಜ, ವಿನಾಯಕ. ಅನಾಥ ರಕ್ಷಕ, ಅನಾಥ ರಕ್ಷಕ ನೀವೇ ದಾದ, ಅನಾಥ ರಕ್ಷಕ ನೀವೇ ದಾದ, ಆದರಿಂಚಿನನು ಪ್ರೋವರಾದ, ಆದರಿಂಚಿನನು ಪ್ರೋವರಾದ, ವಿನಾಯಕ ನೀನು ವಿನಾ ಬ್ರೋಚುಟಕು, ವೇರೆವರುರಾ ವಿಘ್ನರಾಜ, ವಿನಾಯಕ. ಸರಸೀರುಹ ಅರುಣಯುಗ ಚರಣ, ಸರಸೀರುಹ ಅರುಣಯುಗ ಚರಣ, ಸತತಮುಶ್ರುತ ಜನ ಸಂಕಟಹರಣ, ಸತತಮುಶ್ರುತ ಜನ ಸಂಕಟಹರಣ, ಪರಮಾಕೃಪಾ ಸಾಗರ, ಪರಮಾಕೃಪಾ ಸಾಗರ ವರ ಸುಗುಣ, ಪರಮಾಕೃಪಾ ಸಾಗರ ವರ ಸುಗುಣ, ಪಾಲಿತ ಜನ ಗೋಪಾಲ ದಾಸನುತ, ಪಾಲಿತ ಜನ ಗೋಪಾಲ ದಾಸನು
ಭಗವದ್ಗೀತೆ ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಅಮೂಲ್ಯ ರತ್ನವಾಗಿದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಈ ಗೀತೆ ಜೀವನದ ಸಾರ್ಥಕತೆಯನ್ನು ಬೋಧಿಸುವ ಮಹಾನ್ ಗ್ರಂಥವಾಗಿದೆ. ಧರ್ಮ, ಕರ್ಮ, ಭಕ್ತಿ ಮತ್ತು ಜ್ಞಾನಗಳ ಸಮನ್ವಯವನ್ನು ತಿಳಿಸುವ ಭಗವದ್ಗೀತೆ ಮಾನವನ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಸತ್ಯದ ಮಾರ್ಗವನ್ನು ತೋರಿಸುತ್ತದೆ. ಇದೀಗ ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೊದಲ 5 ಶ್ಲೋಕಗಳನ್ನು ಪಾರಾಯಣ ಮಾಡಲು ನಿಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಬಾಲಗೋಕುಲದ ಮಕ್ಕಳಾದ ಧ್ರುವಿನ್, ಹಾರ್ದಿಕ್, ಮಾನ್ವಿ, ಪ್ರಣಾಲಿ, ನಿರಾಲಿ, ವಿಸ್ಮಿತಾ, ಲೇಖನ ಮತ್ತು ಮೀಕ್ಷಾ. ಗುರುಭ್ಯೋ ನಮಃ. ಅತ ಧ್ಯಾನಂ ಆಚಾರ್ಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢ್ಯಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹತೀಂ ಚಮೂ ವ್ಯೂಢಂ ದ್ರುಪದಪುತ್ರೇಣ ತವ ಶಿಷ್ಯೇನ ಧೀಮತಾ. ಅತ್ರ ಶೂರಾ ಮಹೇಶಾಸಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಲಶ್ಚ ನರಪುಂಗವಃ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಮಕ್ಕಳೇ. ಮಕ್ಕಳನ್ನು ತುಂಬು ಹೃದಯದ ಕೈಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಂದು ಈ ಪರಂ ವೈಭವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನೂ ಸ್ವಾಗತಿಸಲು ನಮ್ಮ ಸಂಸ್ಕೃತಿ, ಸೌಹಾರ್ದ ಮತ್ತು ಸಂತಸದ ಅಭಿವ್ಯಕ್ತಿಯಾಗಿ ಸುಂದರ ನೃತ್ಯವನ್ನು ಸಮರ್ಪಿಸಲು ಬರುತ್ತಿದ್ದಾರೆ ನಮ್ಮ ಬಾಲಗೋಕುಲ ಶ್ರೀ ಅಯ್ಯಪ್ಪ ಬಾಲಗೋಕುಲದ ಪುಟಾಣಿಗಳು ಅನ್ವ್ಯಾ, ಅನ್ಶಿ, ಆದ್ವಿಕಾ ಲಕ್ಷ್ಮಿ, ವಂಶಿಕಾ, ಅಂಶಿ ಹಾಗೂ ಜಶ್ವಿಕಾ. ಈ ಪುಟಾಣಿಗಳನ್ನು ತುಂಬು ಹೃದಯದ ಕೈಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ.
मधुसूदन इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदन इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदन इह स्वागतं कृष्ण कृष्ण मुष्टिकासूरचानूरमल्ल मल्लविशारद मधुसूदन मुष्टिकासूरचानूरमल्ल मल्लविशारद मधुसूदन मुष्टिकासूरचानूरमल्ल मल्लविशारद कुवलयपीठ मर्दन कलिङ्गनर्तन गोकुलरक्षण सकल सुलक्षण देव मर्दन कलिङ्गनर्तन गोकुलरक्षण सकल सुलक्षण देव शिष्ट जनपाल संकल्प कल्प कल्प शतकोटिय समपराभव शिष्ट जनपाल संकल्प कल्प कल्प शतकोटिय समपराभव वीर मुनि जन विहार मदन सुकुमार दैत्य संहार देव वीर मुनि जन विहार मदन सुकुमार दैत्य संहार देव मधुर मधुर रति साहस साहस व्रज युवती जनमानस पूजित मधुर मधुर रति साहस साहस व्रज युवती जनमानस पूजित दप गरि पगरि सदसा सरि ग पद द प गरि पगरि सदसा सरि रि ग पद स द प गरि रि पगरि सदसा सरि ग रि ग प ग पद स द प गरि पगरि सदसा ಅತ್ಯಂತ ಸುಂದರವಾದ ನೃತ್ಯದೊಂದಿಗೆ ನಮ್ಮನ್ನು ಸ್ವಾಗತಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಶ್ರೀರಾಮ ಭಕ್ತರಲ್ಲಿ ಶಿರೋಮಣಿಯಾದ ಹನುಮಂತನು ಅಪಾರ ಶಕ್ತಿ, ಬುದ್ಧಿ ಮತ್ತು ವಿನಯದ ಸಂಕೇತ. ಹನುಮಂತನಿಗೆ ರಾಮನೇ ಪ್ರಾಣ, ರಾಮನೇ ಧ್ಯೇಯ, ರಾಮನೇ ಜೀವನ. ಅಶೋಕವನದಲ್ಲಿ ಸೀತಾಮಾತೆಗೆ ರಾಮನ ಸಂದೇಶವನ್ನು ತಲುಪಿಸಿದುದು, ಲಂಕೆಯನ್ನು ದಾಟಿದ ಸಾಹಸ ಮತ್ತು ರಾಮನ ಸೇವೆಗೆ ತನ್ನ ಸಂಪೂರ್ಣ ಜೀವನವನ್ನು ಅರ್ಪಿಸಿದುದು ಇವೆಲ್ಲವೂ ಅಪಾರ ಭಕ್ತಿಯ ಅಮರ ಸಾಕ್ಷ್ಯಗಳು. ಇಂತಹ ಒಂದು ಭಕ್ತಿಪೂರ್ವಕ ಸನ್ನಿವೇಶವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಬಾಲಗೋಕುಲದ ಪುಟಾಣಿಗಳು. ಶ್ರೀರಾಮ ಪಟ್ಟಾಭಿಷೇಕಂ ಶ್ರೀರಾಮ ಪಟ್ಟಾಭಿಷೇಕಂ. ಪುತ್ರ ಹನುಮ, ನನ್ನ ಹಾಗೂ ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭು ಭಕ್ತಿ ಹಾಗೂ ಮಾತೃಭಕ್ತಿಯಿಂದ ಪ್ರಸನ್ನಳಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಇದೇನು ಮಾಡಿಬಿಟ್ಟೆ ಹನುಮ? ವಿಶ್ವದಲ್ಲೇ ಅತಿ ವಿರಳವಾದ, ಅತಿ ಶ್ರೇಷ್ಠವಾದ, ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಿರಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಅಮೂಲ್ಯ, ಶ್ರೇಷ್ಠವೆಂದು ಹೇಳಿದಿರಿ. ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೆ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ನನ್ನ ಪ್ರಭು ಶ್ರೀರಾಮಚಂದ್ರ. ನೀವು ಕೊಟ್ಟಿರುವ ಹಾರ
ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಹನುಮ? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತು ಇಲ್ಲ. ಇದು ಹೇಗೆ ತಾನೇ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತುವು ಶ್ರೇಷ್ಠವಲ್ಲ. ಹಾಗಾಗಿ ಇದು ನನಗೆ ನಿರುಪಯುಕ್ತ. ಸಾಮಾನ್ಯ ಮುತ್ತುಗಳಷ್ಟೇ, ತೆಗೆದುಕೊಳ್ಳಿ. ಭಕ್ತಿ ಪರವಶನಾಗಿ ನೀನು ಹೀಗೆ ಹೇಳುತ್ತಿರುವೆ ಹನುಮ, ಅಷ್ಟೇ. ರಾಮನಿಲ್ಲದೆ ಈ ಸೃಷ್ಟಿಯಲ್ಲಿ ಏನೂ ಇಲ್ಲ. ಸಕಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅಣು ರೇಣು ತೃಣ ಕಾಷ್ಟಗಳಲ್ಲಿಯೂ ರಾಮನಿರುವನು. ನನ್ನ ರೋಮ ರೋಮಗಳಲ್ಲಿ, ನರನಾಡಿಗಳಲ್ಲಿ, ರಕ್ತದಲ್ಲಿ, ಉಸಿರಿನಲ್ಲಿ, ನನ್ನ ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೆ ಏನೂ ಇಲ್ಲ. ಶ್ರೀ ಗುರು ಚರಣ ಸರೋ ಜೈ ಶ್ರೀರಾಮ್. निज मनु मुकुरु सुधा बरनौ रघुबर विमल जसु जो दायक फल चारि। जय हनुमान ज्ञान गुण सागर जय कपीश उजागर रामदूत अतुलित बल धामा अंजलि पुत्र पवन सुत नामा। तुलसीदास सदा हरि तेरा जय रातु जय महाडेरा। पवन तनय संकट हरन मंगल मूर्ति रूप राम लखन सीता सहित हृदय बसहु सुरभूप। मेरे प्रभु राम जय। ಅದ್ಭುತವಾದ ಅಭಿನಯದ ಮೂಲಕ ರಾಮಭಕ್ತಿಯನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಧನ್ಯವಾದಗಳು. ಹನುಮಾನ್ ಚಾಲೀಸ ಪ್ರಸಿದ್ಧ ಸಂತ ತುಳಸಿದಾಸರು ರಚಿಸಿದ 40 ಶ್ಲೋಕಗಳ ಪವಿತ್ರ ಸ್ತೋತ್ರವಾಗಿದೆ. ಇದು ಶ್ರೀ ಹನುಮಂತನ ಅಪಾರ ಶಕ್ತಿ, ಜ್ಞಾನ ಮತ್ತು ಶ್ರೀರಾಮನ ಮೇಲಿನ ಅಚಲ ಭಕ್ತಿಯನ್ನು ವರ್ಣಿಸುತ್ತದೆ. ಹನುಮಾನ್ ಚಾಲೀಸ ಪಠಣದಿಂದ ಧೈರ್ಯ, ಭಕ್ತಿ ಮತ್ತು ಮನಃಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹನುಮಾನ್ ಚಾಲೀಸವನ್ನು ನೃತ್ಯ ರೂಪದಲ್ಲಿ ವರ್ಣಿಸಲು ಬರುತ್ತಿದ್ದಾರೆ ನಮ್ಮ ಬಾಲಗೋಕುಲದ ಮಕ್ಕಳಾದ ಅಂಕುಶ್, ತನಿಷ್, ದೃಶ್, ಲಿಹಾನ್, ಹಾರ್ದಿಕ್, ವಿಖ್ಯಾತ್, ಶಿವಾಂಶ್, ಅರ್ಪಿತ್, ಹರ್ಷಿತ್, ಹಾರ್ದಿಕ್ ಹಾಗೂ ಧ್ರುವೇನ್. श्री गुरु चरण सरोज रज निज मन मुकुर सुधारी। बरनौ रघुबर विमल जसु जो दायक फल चारि। बुद्धिहीन तनु जानिके सुमिरो पवन कुमार। बल बुद्धि विद्या देहु मोहि हरहु कलेस विकार। ज्ञान गुण सागर जय कपीस तिहुलोक उजागर। जय हनुमान ज्ञान गुण सागर जय कपीस तिहुलोक उजागर। दूत अतुलित बल धामा अंजनी पुत्र पवन सुत नामा। महावीर विक्रम बजरंगी कुमति निवार सुमति के संगी। जय हनुमान ज्ञान गुण सागर जय कपीस तिहुलोक उजागर। जय हनुमान ज्ञान गुण सागर जय कपीस तिहुलोक उजागर। कंचन वरण विराज सुबेसा कानन कुंडल कुंचित केसा। हाथ वज्र और ध्वजा विराजे कांधे मूंज जनेऊ साजे। जय हनुमान ज्ञान गुण सागर जय कपीस तिहुलोक उजागर। जय हनुमान ज्ञान गुण सागर जय कपीस तिहुलोक उजागर। जय शंकर सुवन केसरी नंदन तेज प्रताप महाजगवंदन। शंकर सुवन केसरी नंदन तेज प्रताप महाजगवंदन। विद्यावान गुणी अति चातुर राम काज करिबे को आतुर। विद्यावान गुणी अति चातुर राम काज करिबे को आतुर। प्रभु चरित सुनबे को रसिया। प्रभु
चरित सुनबे रसिया राम लखन सीतावन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय ಅದ್ಭುತವಾದ ನೃತ್ಯ ಪ್ರದರ್ಶನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಮಕ್ಕಳಿಗೆ ಧನ್ಯವಾದಗಳು. ನಡೆದಂಥ ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ವಿಜಯಿಯಾಗಿ ಮೇಂಜ ಪಂಚಾಯತನ್ನು ಪ್ರತಿನಿಧಿಸುತ್ತಿರುವಂಥ ಮೇಂಜ ಪಂಚಾಯತ್ ಸದಸ್ಯೆ ಶ್ರೀಮತಿ ಆಶಲತಾ ಸದಾಶಿವ ಸಂಗಡಿ ಅವರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ಅಯ್ಯಪ್ಪ ಕ್ಷೇತ್ರ ಮಾತೃ ಸಮಿತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ದಯವಿಟ್ಟು ಅಯ್ಯಪ್ಪ ಕ್ಷೇತ್ರ ಸಮಿತಿಯ ಸದಸ್ಯರು ಮತ್ತು ಮಾತೃ ಸಮಿತಿಯ ಪ್ರಮುಖರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ನವೀನ್ ರಾಜ್ ಅಧ್ಯಕ್ಷರು ಮಾತೃ ಸಮಿತಿ ಮತ್ತು ಮಾತೃ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಅನುಪಮಾ ನವೀನ್ ರಾಜ್ ಮತ್ತು ಕಾರ್ಯದರ್ಶಿ ಶ್ರೀ ದೇವರಾಜ್ MS ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಆಶಲತಾ ಸದಾಶಿವ ಅವರು ದಯವಿಟ್ಟು ವೇದಿಕೆ ಬಂದು ವಿಶೇಷ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಹೊಸಂಗಡಿ ಪ್ರದೇಶದ ನಿವಾಸಿಯಾಗಿದ್ದುಕೊಂಡು ಕಳೆದ ಅನೇಕ ವರ್ಷಗಳಿಂದ ಮೇಂಜ ಪಂಚಾಯತ್ನ ಸದಸ್ಯೆಯಾಗಿ 3 ಬಾರಿ ಆಯ್ಕೆಯಾಗಿ 1 ಬಾರಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆಯಾಗಿ ಆಯ್ಕೆಗೊಂಡಿರುವಂಥ ಶ್ರೀಮತಿ ಆಶಲತಾ ಸದಾಶಿವ ಅವರು ನಮ್ಮ ಮಾತೃ ಸಮಿತಿಯ ಸದಸ್ಯೆ ಕೂಡ ಆಗಿದ್ದಾರೆ. ತನ್ನ ವಾರ್ಡಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿ ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸಿ ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಎಲ್ಲಿ ಚುನಾವಣೆಗೆ ನಿಂತರೂ ಕೂಡ ಅವರು ಚುನಾಯಿತರಾಗಿ ಸದಸ್ಯೆಯಾಗುವುದು ಬಹಳಷ್ಟು ಹೆಮ್ಮೆಯ ವಿಚಾರ. ಯಾವ ವಾರ್ಡಿನಲ್ಲಿ ಸ್ಥಳೀಯಾಡಳಿತ ಚುನಾವಣೆಯ ಸಂದರ್ಭದಲ್ಲಿ ಸೋಲುವಂಥ ವಾರ್ಡಿನಲ್ಲಿ ಅವರನ್ನು ಪಕ್ಷ ನಿಲ್ಲಿಸಿ ಗೆಲ್ಲಿಸುವುದು ಬಹಳಷ್ಟು ಅಭಿಮಾನದ ವಿಚಾರ. ಇಂತಹ ಸಂದರ್ಭದಲ್ಲಿ ಯಾವುದೇ ವಾರ್ಡಿನಲ್ಲಿ ಸೋಲಿಲ್ಲದ ಸರದಾರಿಯಾಗಿ ನಮ್ಮ ಮುಂದೆ ನಿಂತಿರುವವರು ಶ್ರೀಮತಿ ಆಶಲತಾ ಸದಾಶಿವ ಅವರು. ಕಳೆದ ಚುನಾವಣೆಯಲ್ಲಿ ಮಿಂಜ ಪಂಚಾಯತಿನ ಹೊಸ ವಾರ್ಡ್ ಪಟ್ಟತ್ತೂರು ವಾರ್ಡಿನಲ್ಲಿ ಅದು ಪ್ರಥಮ ಬಾರಿಗೆ ಮತ್ತೊಂದು ಪಕ್ಷವನ್ನು ಕಸಿದುಕೊಂಡು ತನ್ನ ಪಕ್ಷದ ಜಯಬೇರಿಗೆ ಕಾರಣರಾದಂಥವರು ಶ್ರೀಮತಿ ಆಶಲತಾ ಸದಾಶಿವ. ಸೋಲಿಲ್ಲದ ಸರದಾರಿಯಾಗಿ ನಮ್ಮೆಲ್ಲರ ಅಭಿಮಾನದ ಸಂಕೇತವಾಗಿ ಮಾತೃ ಸಮಿತಿಯ ಸದಸ್ಯರು ಆಗಿರುವ ಶ್ರೀಮತಿ ಆಶಲತಾ ಸದಾಶಿವ ಅವರಿಗೆ ಅಯ್ಯಪ್ಪ ಕ್ಷೇತ್ರದ ಈ ಒಂದು 49ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮಾತೃ ಸಮಿತಿಯ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ತಮ್ಮ ಭಕ್ತ ಬಂಧುಗಳ ಮಾತೃ ಶಕ್ತಿಗಳ ಒಂದು ಸಮಕ್ಷಮದಲ್ಲಿ ನಾವೆಲ್ಲ ಅಭಿಮಾನಪೂರ್ವಕವಾಗಿ ಅವರಿಗೆ ಆಧರಿಸಿ ಗೌರವಿಸುವಂಥ ಈ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ಶ್ರೀಮತಿ ಅನುಪಮಾ ರವೀಂದ್ರರಾಜ್ ಮತ್ತು ಎಲ್ಲ ಸದಸ್ಯರು ಸೇರಿ ಅವರನ್ನು ಶಾಲು ಹೊದಿಸಿ ಫಲ ತಾಂಬೂಲ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಾತೃ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ರಜನಿ ಶ್ರೀಧರ್ ನಮ್ಮ ಪರಿಸರದವರು, ಅವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಶ್ರೀಮತಿ ಅನುಪಮಾ ನವೀನ್ ರಾಜ್ ಕಾರ್ಯದರ್ಶಿ ಮಾತೃ ಸಮಿತಿ ಅವರು ಫಲ ಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಕ್ಷಣ ಅಪೂರ್ವವಾದಂಥ ಕ್ಷಣ. ಅಯ್ಯಪ್ಪ ಕ್ಷೇತ್ರದ ಸಮಿತಿಯ ವತಿಯಿಂದ ಶ್ರೀಯುತ ನವೀನ್ ರಾಜ್ ಮತ್ತು ದೇವರಾಜ್ ಅವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಅವರ ರಾಜಕೀಯ ಜೀವನ ಆಕಸ್ಮಿಕವಾಗಿ ಬಂದರೂ ಕೂಡ ಇವತ್ತು ಅವರು ರಾಜಕೀಯದಲ್ಲಿ ಮೇರು ವ್ಯಕ್ತಿಯಾಗಿ ಮೆರೆಯುತ್ತಾ ಇದ್ದಾರೆ. ಅವರ ರಾಜಕೀಯದ ಒಂದು
ಇನ್ನು ಮುನ್ನಡೆ ಇನ್ನಷ್ಟು ಸುಗಮವಾಗಿ ನಡೆಯಲಿ, ಇನ್ನಷ್ಟು ಎತ್ತರಕ್ಕೆ ಏರಲಿ, ಭಗವಂತ ಅವರಿಗೆ ಎಲ್ಲ ರೀತಿಯ ಅನುಗ್ರಹ ಆಶೀರ್ವಾದ ನೀಡಲಿ ಎಂಬ ಆಶಯದೊಂದಿಗೆ ನಾವೆಲ್ಲ ಸೇರಿ ಇವತ್ತು ಅವರನ್ನು ಗೌರವಿಸಿದ್ದೇವೆ. ಧನ್ಯವಾದಗಳು ಶ್ರೀಮತಿ ಆಶಲತಾ ಸದಾಶಿವ ಅವರಿಗೆ ಮತ್ತು ಇಲ್ಲಿ ಈ ಕ್ಷಣಕ್ಕೆ ಸಾಕ್ಷಿಗಳಾಗಿರುವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಈ ಅಭಿನಂದನಾ ಕಾರ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಒಂದೆರಡು ಮಾತು ತನ್ನ ಮನದಾಳದ ಆಶಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿ ಶ್ರೀ ಕ್ಷೇತ್ರದ ಸಾನ್ನಿಧ್ಯದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿಯನ್ನು ಮನಸ್ಸಾರ ಸ್ಮರಿಸುತ್ತಾ, ಅದೇ ರೀತಿ ಆದಿಶಕ್ತಿ ಮಾತೆಯನ್ನು ಕೂಡ ಸ್ಮರಿಸುತ್ತಾ, ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಇವತ್ತಿನ ಅಯ್ಯಪ್ಪ ದೀಪೋತ್ಸವದ ಸಮಯದಲ್ಲಿ ನನ್ನನ್ನು ಮಾತೃಮಂಡಳಿ ಪರವಾಗಿ ಗೌರವಿಸಿದ್ದಾರೆ. ನಾನು ಒಂದು ಮಾತೃಮಂಡಳಿ ಸದಸ್ಯೆಯಾಗಿರುವಾಗ ನನಗಿದು ಬೇಡ ಅಂತಲಿತ್ತು. ಯಾಕಂತೇಳಿದರೆ ನಾವು ನಮ್ಮೊಳಗೆ ಮಾಡುವಾಗ ನಾವು ಅಭಿನಂದಿಸುವುದು ಸರಿಯಲ್ಲ ಎನ್ನುವ ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ ಇತ್ತು. ಈ ರೀತಿಯಲ್ಲಿ ನನ್ನನ್ನು ಕರೆದು ಇಲ್ಲಿ ನಿಲ್ಲಿಸ್ತೀರಿ ಅಂತೇಳಿ ತುಂಬ ಖುಷಿ ಇತ್ತು ನಮಗೆಲ್ಲರಿಗೂ. ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾಗಲಿ, ಕಾರ್ಯದರ್ಶಿಯಾಗಲಿ, ಇಲ್ಲಿ ಸೇರಿದಂತೆ ಎಲ್ಲ ಭಕ್ತ ಮಾನ್ಯರಿಗೆ ವಂದಿಸುತ್ತಾ, ಇದು ದೇವರು ಕೊಟ್ಟ ವರವೇನೋ ಗೊತ್ತಿಲ್ಲ. ಈಗ ಜನಕರ್ಷಿಕಪ್ಪ ಹೇಳಿದಾಗೆ ಏನೋ ಸೋಲು ಕಡೆಯಲ್ಲಿ ನನ್ನ ನಿಲ್ಲಿಸ್ತಾರೆ, ಏನೋ ನಮ್ಮ ಭಗವತಿ ಮಾತೆಯ ಆಶೀರ್ವಾದವೋ ಅಯ್ಯಪ್ಪ ಸ್ವಾಮಿ ಹಾಗೂ ಮಾದಿಯ ಶಕ್ತಿಯೋ ಏನೋ ಗೊತ್ತಿಲ್ಲ. ಆದರೂ ನಾನು ಸ್ವಲ್ಪ ಒಟ್ಟಿಗೆ ಅಂತೇಳಿದರೆ ನನಗೆ ಸ್ವಲ್ಪ ಅಂತೇಳಿದರೆ ಸ್ವಲ್ಪ ಒಂದು 30-50 ಓಟರಿಗೆ ನಾನು ಇಷ್ಟವರೆಗೆ ಗೆಲ್ಲುವಾಗೆ ಬಂದಿದ್ದೇನೆ. ತುಂಬ ಓಟಿಗೆ ಯಾರು ಗೆಲುವು ನನ್ನನ್ನು ಕಾಣಲಿಲ್ಲ. 50 ಓಟಿನ ಒಳಗಡೆ 4 ಸಲ ಸಹ ನಾನು ಗೆದ್ದು ಬಂದಿದ್ದೇನೆ. ನನಗೆ ತುಂಬ ಚಂದ. ನಾನು ಈ ಒಂದು ನಿರೀಕ್ಷೆ ಖಂಡಿತವಾಗಿಯೂ ನಾನು ನೆನೆಸಲಿಲ್ಲ. ಈ ಭಟ್ಟತ್ತೂರನ್ನು ನನ್ನ ಅಧೀನಕ್ಕೆ ಬರ್ಬೋದು ಎನ್ನುವುದು. ಖಾಲಿ ನಮ್ಮ ಪಾಡಂಗರ ಭಗವತಿಯನ್ನು ನೆನೆಸಿಕೊಂಡು ನಿಂತಹ ಸ್ಥಳವಾಗಿತ್ತು. ನಾವಲ್ಲಿ ನಾನು ಹೇಳಿದಿಷ್ಟೇ, ಅಮ್ಮನಿಗೆ ನಾನು ಬೇಕಾಗಿದ್ದರೆ ನನ್ನ ಅಮ್ಮ ಒಂದು ಎಲ್ಲರಿಗೂ ಒಂದು ಚೇಂಜಸ್ ಮಾಡಿ ಕೊಟ್ಟರು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ನಾನು ಈ ಅಲ್ಲಿಗೆ ಕಾಲಿಟ್ಟಿದ್ದೇನೆ. ಯಾಕೆಂತೇಳಿದರೆ ನಾನು ಅವಳ ಹತ್ರ ಮೊದಲೇ ಹೇಳಿದ್ದೆ, ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ, ನಾನು ಕಂಟೆಸ್ಟ್ ಮಾಡೋದಿಲ್ಲ, ನನಗೆ ಸಾಕು, ಇನ್ನಾದರೂ ವಿರಾಮ ಬೇಕು ಅಂತೇಳಿ. ಅದರಿಲ್ಲ, ಈ ಸಲ ಪಟ್ಟತ್ತೂರು ನೀನು ಹಿಡಿಲೇಬೇಕು, ನಿಮ್ಮಿಂದ ಸಾಧ್ಯ ಅಂತೇಳಿದರು. ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಮೊದಲಾಗಿ ನಾಮಿನೇಷನ್ ಕೊಡೋ ದಿವಸ ನಾನು ಅಲ್ಲಿ ಹೋಗಿ ಕೇಳಿದ ಅಷ್ಟೇ ಅಮ್ಮನ ಹತ್ರ, ನಮ್ಮ ಮರ್ಯಾದೆಯನ್ನು ಉಳಿಸಿಕೊಡು, ನಾನು ಅಲ್ಲಿ ಒಂದು ಸದಸ್ಯ ಅಲ್ಲ, ನಾನು ಅಲ್ಲಿ ಒಂದು ಕಾರ್ಯದರ್ಶಿ ಕೂಡ, ನಾನು ಮಹಿಳಾ ಸಂಘದ್ದು. ಹಾಗಾದರೆ ಅವರಿಗೆಲ್ಲರಿಗೂ ಕೂಡ ತುಂಬ ಅಂದರೆ ಅಲ್ಲಿ ಮಾತೆಯರು ಕೂಡ ನನಗೆ ಬೇಕಾಗಿ ತುಂಬ ತುಂಬ ಪ್ರಾರ್ಥನೆ ಮಾಡಿದ್ದಾರೆ, ನಮ್ಮ ಮರ್ಯಾದೆಯನ್ನು ಉಳಿಸಿಕೊಟ್ರೆ ಸಾಕು ಅಮ್ಮ ನೀನು ಅಂತೇಳಿ. ಅದೇ ರೀತಿ ಅಮ್ಮ ನಮ್ಮನ್ನು ಕಾಪಾಡಿದ್ದಾರೆ. ಎಲ್ಲ ದೇವರು, ನಮ್ಮ ಕನ್ನಡ ಶ್ರೀ ಭಗವತಿ ಆಗಲಿ, ಎಲ್ಲರೂ ನಾನಾಗಿ ಮುಂದೆ ಬಂದದ್ದಲ್ಲ, ಎಲ್ಲ ಅವರ ಆಶೀರ್ವಾದ ಅಂತ ಹೇಳಿಕೊಡುತ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಅವಕಾಶವನ್ನು ಕೊಟ್ಟ ಮಾತೃಮಂಡಳಿಗೂ, ಅಯ್ಯಪ್ಪ ಸೇವಾ ಸಮಿತಿ ಸದಸ್ಯರಿಗೂ ಎಲ್ಲರಿಗೂ ಹೃದಯಾಳದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಗುಲ್ಲೇಖನ ಹಾಗೂ ವರ್ಷಿಣಿರವರು ಈ ಗೀತೆಗೆ ನೃತ್ಯಿಸಲಿದ್ದಾರೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಸ್ವಾಗತಿಸಬೇಕಾಗಿ ವಿನಂತಿ.
वराहरूपं देववरीशं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಸುಂದರವಾದ ನೃತ್ಯ ರೂಪಕವನ್ನು ನಮ್ಮ ಮುಂದೆ ತೋರಿಸಿದ ನಮ್ಮ ಬಾಲಗೋಕುಲದ ಮಕ್ಕಳಾಗಿ ಧನ್ಯವಾದಗಳು. ಕರಾವಳಿ ಕರ್ನಾಟಕದ ಸಂಸ್ಕೃತಿ, ಪರಂಪರೆ ಮತ್ತು ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ ತುಳುನಾಡಿನ ಜನಪದ ನೃತ್ಯವು ನಮ್ಮ ಹೃದಯಗಳಿಗೆ ಅಪಾರ ಉಲ್ಲಾಸವನ್ನು ನೀಡುತ್ತದೆ. ಸರಳತೆ, ಶ್ರಮ ಮತ್ತು ಸಂಭ್ರಮದ ಪ್ರತೀಕವಾದ ಈ ನೃತ್ಯವು ತುಳು ಭಾಷೆಯ ಸೊಗಡನ್ನು, ಜನಜೀವನದ ಸೌಂದರ್ಯವನ್ನು ನಮ್ಮ ಮುಂದೆ ತರುತ್ತದೆ. ಇಂತಹ ಒಂದು ತುಳುನಾಡಿನ ಜಾನಪದ ನೃತ್ಯದೊಂದಿಗೆ ನಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಬಾಲಗೋಕುಲದ ಮಕ್ಕಳಾದ ಮಾನ್ವಿ, ಭುವಿ, ಆದ್ಯ, ಪುನರ್ವಿ, ಅನ್ವಿ, ಪ್ರಣಾಲಿ, ವಿಸ್ಮಿತಾ, ಇಶಾನಿ, ಯಶಸ್ವಿ, ಆರಾಧ್ಯ, ಸಿಂಚನ ಹಾಗೂ ಶ್ರಾವಣಿ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ, ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡು
ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ದಂಕುಗ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಸೂರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ शब्द केरले पुरल उर्पुना गानो केरले डोल गुद्दुना शब्द केरले पुरल उर्पुना गानो केरले हिरियेर मल्टी कट्टे मदपूनु बोच्चिये हिरियेर मल्टी कट्टे मदपूनु बोच्चिये ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ದಂಕುಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ದಂಕುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಅದ್ಭುತವಾದ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ ಮಕ್ಕಳಿಗೆ ಧನ್ಯವಾದಗಳು. ಮುಂದೆ ಗುರುಭಕ್ತಿ ಭಾರತೀಯ ಸಂಸ್ಕೃತಿಯ ಮಹತ್ವದ ಮೌಲ್ಯಗಳಲ್ಲಿ ಒಂದಾಗಿದೆ. ಗುರುಗಳು ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕನ್ನು ನೀಡುವ ದೀಪಗಳಾಗಿದ್ದಾರೆ. ಶ್ರೀ ಅಯ್ಯಪ್ಪ ಸ್ವಾಮಿಯು ದೈವಿಕ ಶಕ್ತಿ ಮತ್ತು ಭಕ್ತಿಯ ಪ್ರತೀಕ. ಅವರು ಸತ್ಯ, ಧರ್ಮ, ಶ್ರಮ ಮತ್ತು ಶ್ರದ್ಧೆಯ ಮಾರ್ಗದಲ್ಲಿ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ಗುರುಭಕ್ತಿಯ ಒಂದು ಸನ್ನಿವೇಶ ನಿಮ್ಮ ಮುಂದೆ ನಮ್ಮ ಬಾಲಗೋಕುಲದ ಮಕ್ಕಳಿಂದ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರೂ ಮರಳಿನ ಮೇಲೆ ಓಂ ಎಂದು ಬರೆಯಿರಿ. ಈಗ ನಿಮ್ಮ ಬುದ್ಧಿ ಪರೀಕ್ಷೆಗಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಒಬ್ಬೊಬ್ಬರಾಗಿ ಉತ್ತರಿಸಬೇಕು.
ದುಃಖ ಕೊಡುವುದು ಯಾವುದು, ಸುಖ ಕೊಡುವುದು ಯಾವುದು? ನನ್ನದೆಂಬುದು ದುಃಖಕರ, ನನ್ನದಲ್ಲವೆಂಬುದು ಸುಖಕರ. ಸತ್ಯ, ಪರಮ ಸತ್ಯ. ಈ ಪ್ರಶ್ನೆಗೆ ಚೆನ್ನಾಗಿ ಯೋಚಿಸಿ ಉತ್ತರ ಹೇಳಿ. ದೇವರು ಯಾರು? ದೇವರೇ ದೇವರು, ನೀವೇ ದೇವರು. ನೀನೇ ಹೇಳು ಮಣಿಕಂಠ. ಯಾರು ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆಯಿಲ್ಲವೋ, ಯಾರು ಜಗತ್ತನ್ನೇ ಕೊನೆಗೊಳಿಸಿದರೂ ಅವನಿಗೆ ಕೊನೆಯಿಲ್ಲವೋ, ಯಾರು ಜಗತ್ತಿಗೆ ಆದಿಯಾದರೂ ಅವನಿಗೆ ಆದಿ ಇಲ್ಲವೋ, ಯಾರು ಜಗತ್ತಿಗೆ ಒಡೆಯನಾದರೂ ಅವನಿಗೆ ಒಡೆಯನಿಲ್ಲವೋ, ಅವನೇ ದೇವರು. ಅವನು ತಾವರೆಯ ಮೇಲೆ ಕುಳಿತರೆ ಬ್ರಹ್ಮ, ಶಿರದಲ್ಲಿ ಚಂದ್ರನನ್ನು ಧರಿಸಿದರೆ ಚಂದ್ರಶೇಖರ, ಶಂಖ ಚಕ್ರಗಳನ್ನು ಹಿಡಿದರೆ ಮಹಾವಿಷ್ಣು. ಮಣಿಕಂಠ, ನಾನು ನಿನ್ನ ಗುರುವಲ್ಲಪ್ಪ, ನೀನೇ ನನ್ನ ಗುರು, ಈ ಲೋಕಕ್ಕೆ ಮಹಾಗುರು. ಗುರುಗಳಿಗೆ ನಮೋ ನಮಃ. ದೀರ್ಘಾಯುಷ್ಮಾನ್ ಭವ. ಗುರುಗಳೇ, ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟುವುದು, ಆಕಾಶದ ಉದ್ದ ಅಗಲಗಳನ್ನು ಅಳೆಯುವುದು ಎರಡೂ ಒಂದೇ. ಆದರೆ ಕರ್ತವ್ಯ ದೃಷ್ಟಿಯಿಂದ ಗುರುದಕ್ಷಿಣೆ ತಂದಿದ್ದೇನೆ, ಕೃಪೆ ಮಾಡಿ ಸ್ವೀಕರಿಸಬೇಕು. ಬೇಡ ಮಣಿಕಂಠ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು. ಏಕೆ ಗುರುಗಳೇ? ನನ್ನ ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ, ಅಥವಾ ನನ್ನಿಂದ ಅಪಚಾರವೇನಾದರೂ ಆಗಿದೆಯೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಕಲ ಗುಣ ಸಂಪನ್ನನಾದ ನಿನ್ನಿಂದ ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರ್ಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ನನಗಿರುವವನು ಒಬ್ಬನೇ ಮಗ, ಅವನ ಹೆಸರು ಸರ್ವೋತ್ತಮ. ಅವನಿಗೆ ಕಣ್ಣು ಕಾಣದು, ಮಾತು ಬಾರದು, ಸದಾ ಜಡ ವಸ್ತುವಿನಂತೆ ಬಿದ್ದಿರುತ್ತಾನೆ. ಅವನ ಸ್ಥಿತಿಯನ್ನು ಕಂಡಾಗಲೆಲ್ಲ ದೇವರು ನನಗೆ ಕೊಟ್ಟಿರುವ ದಂಡನೆಯನ್ನು ನೆನೆದು ಕಣ್ಣೀರಿಡುತ್ತೇನೆ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರು. ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕರಗಲಿಲ್ಲ, ಇನ್ನೂ ಕರಗಲಿಲ್ಲ ಮಣಿಕಂಠ, ಇನ್ನೂ ಕರಗಲಿಲ್ಲ. ಹೀಗಿರುವಾಗ ಈ ನಿನ್ನ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನಾನು ಯಾವ ಸುಖ ಪಡಲಿ, ಹೇಗೆ ಸುಖ ಪಡಲಿ? ನೀನೇ ಹೇಳು ಮಣಿಕಂಠ, ನೀನೇ ಹೇಳು. ದುಃಖಿಸಬೇಡಿ ಗುರುಗಳೇ, ಧೈರ್ಯವಾಗಿರಿ. ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸರ್ವೋತ್ತಮ, 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 ಏಕೆ ಮಂಕಾಗಿ ಕುಳಿತಿರುವೆ? ಏಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು ಓಂ. ಹೆದರಬೇಡ, ಓಂಕಾರವನ್ನು ಹೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು ಓಂ. ಹೇಳು ಹೇಳು ಓಂ ನಮಃ ಶಿವಾಯ. 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 ನನಗೆ ಮಾತನಾಡಲು ಬರುತ್ತಿದೆ, ನನಗೆ ಮಾತನಾಡಲು ಬರುತ್ತಿದೆ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು.
ಆಹಾ ಅದ್ಭುತ ಕಿರುನಾಟಕದೊಂದಿಗೆ ಮಣಿಕಂಠನ ಮಹಿಮೆಯನ್ನು ಸಾರಿದ ನಮ್ಮ ಬಾಲಗೋಕುಲದ ಮಕ್ಕಳಿಗೆ ಧನ್ಯವಾದಗಳು. ನಮ್ಮ ಬಾಲಗೋಕುಲದ ಪರಮ ವೈಭವ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಈ ಕಾರ್ಯಕ್ರಮ ನಡೆಸಲು ಅವಕಾಶ ನೀಡಿದಂತಹ ಶ್ರೀ ಅಯ್ಯಪ್ಪ ಕ್ಷೇತ್ರದ ಸೇವಾ ಸಮಿತಿ, ಮಾತೃ ಸಮಿತಿ, ಶ್ರೀ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಹಾಗೂ ಚಕ್ರವರ್ತಿ ಕ್ಲಬ್ ಹೊಸಂಗಡಿಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಭಾವನಾ ಹೆಗ್ಡೆ ಇವರಿಂದ ಶ್ಲೋಕಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ.
ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ ಧನ್ಯವಾದಗಳು ಭುವನ ಹಾಗೂ ಭಾವನಾ ಅವರಿಗೆ. കൂടാരത്തിൻ കുറുമൊഴി മുല്ലപ്പൂക്കളിത കൂടാരത്തിൻ പുളകമിത കുറുമൊഴി മുല്ലപ്പൂക്കളിത ഒന്നായി പാടാ കരളുകൾ കുളിരും കഥ പാടൂ പുതിയൊരു പുളകം പൂത്തുവിടർന്നു
ജതിയുണരുകയാ പ്രാണനാളമൊരു മുരളികയായി നൃത്തതാളജതിയുണരുകയായി ഓരോ ഓരോ മനസ്സുകളെ പുതിയൊരു പൂവിൻ തേനുണ്ണാൻ ഓരോ ഓരോ മനസ്സുകളെ പുതിയൊരു പൂവിൻ തേനുണ്ണാൻ ഒന്നായ ഒരു നവലോകം വിരിയുന്നു ഓമൽ ചിറകുകൾ വിടരുന്നു പുതിയൊരു പുളകം പൂത്തുവിടർന്നു സരിഗമരിഗ പദ സദൈസ കസവും മുറിയും പുതുനിലാവോ കളഭമൊഴിഞ്ഞു സ്വർഗം തുറന്നു വരും സ്വപ്നം മധുമധുര മന്ദാര മലർ ചൊരിഞ്ഞു മിഴികളിലഴകിൻ മഷിയെഴുതൂ നീ ഹൃദയമൃദംഗം തരളിതമാക്കൂ പുതിയൊരു പുളകം പൂത്തുവിടർന്നു സരിഗമരിഗ പദ സദൈസ ಅದ್ಭುತ ಹಾವಭಾವಗಳೊಂದಿಗೆ ನರ್ತಿಸಿ ನಮ್ಮನ್ನು ರಂಜಿಸಿದ ಧ್ರುವಿ ಇವರಿಗೆ ಧನ್ಯವಾದಗಳು. सरर होलिका जले शत्रु राह में मिले हमने जब जब शमशीरे ताने गए माए भवानी हम सब मर्द मावड़े बड़े खुददार हैं अब हर एक दिन स्वराज का त्योहार है अब ये शीश ना झुके तेरी लाज हम रखे तेरे चरण की शपथ माँ जगदम्बे गए माए भवानी रोशनी भरी है दान दिया भक्ति का दान दिया शक्ति का तूने ही तो झोलियां भरी जो भी बरसों बरसों तरसी थी आई न होठों पे हंसी अम्बे माता तेरी कृपा से मेरे घर में आई खुशी हम चट्टान से डटे कभी ना राह से हटे हमने बात यही मन में ठाने है माय भवानी सरर होलिका जले शत्रु राह में मिले हमने जब जब शमशीरे ताने है माए भवानी ಮಹಾಪ್ರಭು ಕಾರಾಗೃಹದಲ್ಲಿ ದೇವಕಿಯು ಮೊದಲ ಶಿಶುವಿಗೆ ಜನ್ಮವಿತ್ತಿದ್ದಾರೆ. ದೇವಕಿಗೆ ಮೊದಲ ಶಿಶು
ಕಂಸಾಸುರ, ದೇವಕಿಯು 2ನೇ ಶಿಶುವಿಗೆ ಜನ್ಮವಿತ್ತಿದ್ದಾಳೆ. ದ್ವಾರಪಾಲಕ, ಸಂತಸದ ವಿಷಯವನ್ನೇ ತಂದಿದ್ದೀಯಾ? ಇದು ತೆಗೆದುಕೋ ಈ ಉಡುಗೊರೆಯನ್ನು. ಸಂತೋಷದಿಂದಿರು. ನನ್ನ ಜೀವವನ್ನು ಉಳಿಸಿದ್ದೀಯ ನೀನು. ಇದು ಸಡಗರದಿಂದ ಈ ಉಡುಗೊರೆಯನ್ನು ಕೊಡುತ್ತಿದ್ದೇನೆ. ಇನ್ನು ಮುಂದೆ ಆ ಮಗುವನ್ನು ನಾನು ನೋಡಿಕೊಳ್ಳುತ್ತೇನೆ.
ಕಾಯಕದ ತಾಯಿ ಭಗವತಿ, ಕಾರ್ಮಿಕದ ತಾಯಿ ಭಗವತಿ ತಮ್ಮೆಲ್ಲರನ್ನೂ ಈ ವೈಭವಯುತ ಶೋಭಾಯಾತ್ರೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಹೊಸಂಗಡಿ. ಕಾರಣಿಕದ ತಾಯಿ ಭಗವತಿ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೆ ನವಿಲೆ ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೆ ನೀನೇ ನಾನಾಗುವೆ ತಂದೆಯಾದಂತಹ ಶ್ರೀಹರಿಯ ಕಣ್ಣ ಬಿಂದುವಿನಿಂದ ಹುಟ್ಟಿದಂತಹ ನಾವು 7 ಮಂದಿ ಜಲದುರ್ಗೆಯರು. ಧರ್ಮ ರಕ್ಷಣೆ ಮಾಡಿ ಒಬ್ಬೊಬ್ಬರು ಒಂದೊಂದು ಸ್ಥಳದಲ್ಲಿ ನೆಲೆಯಾಗಿ ನಿಂತರು. ಆದರೆ ನಾನು ಇನ್ನೂ ಕೂಡ ಧರ್ಮ ಸ್ಥಾಪನೆಯ ಬಗ್ಗೆ ಯೋಚಿಸುತ್ತೇನಂತೆ. ಆದರೆ ನನ್ನೊಂದಿಗೆ ಇದ್ದ ಅಕ್ಕ ಭಗವತಿ ಕಾಣುತ್ತಿಲ್ಲವಲ್ಲ, ಎಲ್ಲಿದ್ದಾಳೆ? ತಂಗಿ ದುರ್ಗೆ, ಧರ್ಮರಕ್ಷಣೆ ಮಾಡಿ ಮುಂದುವರಿದ ಕಾಲಕ್ಕೆ ಹಸಿವು ಬಾಯಾರಿಕೆ ಆಗುತ್ತಾ ಇದೆ. ಹಾಗಾಗಿ ಗೋಳಿಕಟ್ಟೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಯಾರು ನೀವು? ಇಲ್ಲಿ ಕುಳಿತುಕೊಂಡಿದ್ದೀರಲ್ಲ, ಏನು ಕಾರಣ? ನನ್ನ ಅಕ್ಕನಿಗೆ ತುಂಬಾ ಬಾಯಾರಿಕೆ ಆಗುತ್ತಿದೆ. ಸಿಯಾಳ ಕೊಟ್ಟರೆ ಉಪಕಾರವಾದೀತು. ಸಿಯಾಳ ಕೊಡುವೆಯಾ? ಆಗುವುದಿಲ್ಲ ಅಮ್ಮ, ನಮ್ಮನ್ನು ಕೇಳುವುದಕ್ಕೆ ಜನರಿದ್ದಾರೆ. ಸಿಯಾಳ ಕೊಡುವುದಕ್ಕೆ ಆಗುವುದಿಲ್ಲ. ಅಣ್ಣಯ್ಯ, ಬಾಯಾರಿಕೆಯಿಂದ ಬಂದವರಿಗೆ ಸಿಯಾಳ ಕೊಡುವುದಕ್ಕೆ ಆಗುವುದಿಲ್ಲವೇ? ಇದು ನನ್ನ ದೃಷ್ಟಿ ಹರಿಸಿದ್ದೇನೆ. ಯಾರಪ್ಪ ನೀನು? ನಿನ್ನ ಕಣ್ಣ ದೃಷ್ಟಿಯಿಂದ ತೆಂಗಿನ ಮರದಿಂದ ಇದ್ದ ಸಿಯಾಳ ಕೆಳಗೆ ಬಿತ್ತು. ನಿಲ್ಲಿಸು, ನಿಲ್ಲಿಸು. ಇನ್ನು ನೀನು ದೃಷ್ಟಿ ಇಡಬೇಡ. ನೀನು ಹೇಳಿದ ಹಾಗೆಯೇ ಮಾಡುತ್ತೇನೆ. ಸಿಯಾಳ ಕೊಡುತ್ತೇನೆ. ಅಕ್ಕ, ಏನಿದು ವಿಪರ್ಯಾಸ? ಹುಳಿಗಳ ದೃಷ್ಟಿ ತಾಗಿದಂತಹ ಸಿಯಾಳ ಧರೆಗೆ ಉರುಳಿತು. ಅದನ್ನು ಅಣ್ಣಯ್ಯ ಕೆತ್ತಿಕೊಡುವಾಗ ಭಿನ್ನವಾಯಿತು. ಅದನ್ನು ನೀನು ಕೊಡಿದೆಯಾ? ಭ್ರಷ್ಟಳಾದೆ, ಆಚಾರವನ್ನು ಮರೆತೆ. ಇನ್ನು ನಾನು ನಿನ್ನೊಂದಿಗೆ ಬರುವುದಿಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ತಂಗಿ, ಸಿಟ್ಟಾಗದಿರು. ಮಲಯಾಳಿ ಬಿಲ್ಲವ ಕೊಟ್ಟಂತಹ ಸಿಯಾಳವನ್ನು
ನಾನು ಕುಡಿದ ದೆಸೆಯಿಂದ ಭ್ರಷ್ಟರಾದೆ ಎನ್ನುವಂತಹ ಮಾತನ್ನು ಆಡದಿರು. ಮನುಷ್ಯ ಒಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಎನ್ನುವಂತೆ ಅವನ ಭಕ್ತಿಗೆ ಒಲಿದು ಬಂದವಳು ನಾನು. ಹಾಗಾಗಿ ಕಣ್ಣಿಗೆ ಕಾಣುವಂತಹ ಸಸಿಹಿತ್ರುವಿನಲ್ಲಿ ಮಲಯಾಳಿ ಬಿಲ್ಲವನಿಗೆ ಒಲಿದ ಭಗವತಿಯಾಗಿ ನೆಲೆಯಾಗುತ್ತೇನೆ. ಹಾಗಂತ ನೀನು ಹೆಚ್ಚು ದೂರ ಸರಿಯದಿರು. ಅನತಿಯಲ್ಲಿಯೇ ಭಕ್ತರೊಂದಿಗೆ ನೆಲೆಯಾಗಬೇಕೆಂಬುದೇ ನನ್ನ ಆಸೆ. ಅಕ್ಕ, ಮಾಡಿದು ಅಪರಾಧವೆಂದು ಕರಜೋಡಿಸಿ ಬೇಡಿಕೊಳ್ಳುತ್ತೇನೆ. ಅಕ್ಕ, ನಾನು ಕೂಡ ನಿನ್ನೊಂದಿಗೆ ಇರುತ್ತೇನೆ. ಸಾಧ್ಯವಿಲ್ಲ ತಂಗಿ. ನನ್ನ ಆಚಾರ ವಿಚಾರವೇ ಬೇರೆ, ನಿನ್ನ ಪೂಜೆ ಪುರಸ್ಕಾರವೇ ಬೇರೆ. ಹಾಗಾಗಿ ನೀನು ಹತ್ತಿರದಲ್ಲಿಯೇ ನಿಂತು ಬಂದ ಭಕ್ತರನ್ನು ಪೊರೆಯಬೇಕು ಎನ್ನುವುದೇ ನನ್ನ ಆಸೆ. ಆಗಲಿ ಅಕ್ಕ, ನಿನ್ನ ಮನದ ವಾಂಛೆಯಂತೆ ಆಗಲಿ. ಅಣತಿ ದೂರದಲ್ಲಿ ಕಾಣುತ್ತಾ ಇದೆ ಮುಲಿಕಾಪುರ. ಶಾಂಭವಿ ನದಿ ಹರಿಯುತ್ತಾ ಇದ್ದಾಳೆ. ಶಾಂಭವಿ ನದಿಯ ತಟದಲ್ಲಿ ಪಂಚರೂಪಿ ದುರ್ಗಿಯಾಗಿ ಐಕ್ಯವಾಗುತ್ತೇನೆ. ಕಾಲ ಬಂದಾಗ ಪ್ರಕಟಗೊಂಡು ಭಕ್ತರಿಂದ ದೇಗುಲವನ್ನು ಕಟ್ಟಿಸುತ್ತೇನೆ. ಇನ್ನು ಮುಂದೆ ಭಕ್ತರು ಬರುವ ನಾಡು ಅಂದರೆ ಬಪ್ಪನಾಡು ಕ್ಷೇತ್ರದಲ್ಲಿ ಐಕ್ಯವಾಗುತ್ತೇನೆ. ದುರ್ಗಾ ಪರಮೇಶ್ವರಿ ಭಕ್ತರು ಬರುವ ನಾಡನ್ನೇ ಅರಸುತ್ತಾ ಹೋದಳಲ್ಲ. ಹಾಗಾದರೆ ನಾನು ಈ ಸಸೆಹಿತ್ತು ಕ್ಷೇತ್ರದಲ್ಲಿ ಭಗವತಿಯಾಗಿ ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ. கடலுடு தேரு வந்துட்டு சசி வித்தலதா பொருளಜಾಗೆದು தேர கடலுடு. ಈ ನಯನ ಮನೋಹರ ದೃಶ್ಯ ರೂಪಕದಲ್ಲಿ ಪಾಲ್ಗೊಂಡ ಕಲಾವಿದರು ಭಗವತಿ, ಭುಜಂಗ ಕೊಟ್ಟಾರಿ, ಬೋಳಾರ ಮಾರಿಗುಡಿ, ದುರ್ಗಾ ಪರಮೇಶ್ವರಿ, ಕಿಶನ್ ಮಂಗಳಾದೇವಿ, ಹಣ್ಣು ಬೆಳ್ಚಡ, ಕಿರಣ್ ಕೊಲ್ಯ. ಹಿನ್ನೆಲೆ ಸಂಗೀತ ಹಾಗೂ ಧ್ವನಿ ಮುದ್ರಣ ಗುರುರಾಜ್ ಸಾಯಿರಾಮ್ ಸ್ಟುಡಿಯೋ ಮಂಗಳೂರು. ನಿರ್ಮಾಣ ಹಾಗೂ ನಿರ್ವಹಣೆ ಭುಜಂಗ ಕೊಟ್ಟಾರಿ, ಬೋಳಾರ ಮಾರಿಗುಡಿ. ಸಹಕಾರ ಶ್ರೀ ಲಕ್ಷ್ಮಣ್ ಭಕ್ತ ಫ್ರೆಂಡ್ಸ್ ಅರೇಂಜರ್ಸ್ ಮಂಜೇಶ್ವರ. 49ನೇ ವರ್ಷ सरस्वती काम कोटि बीजनि वासिनी मावतु श्री सरस्वती.
ವದನ ರಾಜಾಧಿರಾಜ ಪೂಜಿತ ಚರಣ ರಾಜೀವ ನಯನ ರಮಣೀಯ ವದನ ಸುಜನ ಮನೋರದ ಪೂರಣ ಚತುರ ನಿಜಗರ ಶೋಭಿತ ಮಣಿಮಯಹಾರ ಸುಜನ ಮನೋರದ ಪೂರಣ ಚತುರ ನಿಜಗರ ಶೋಭಿತ ಮಣಿಮಯಹಾರ ಅಜಭಾವಿದ ವಾಸುದೇವ ಚರಣಾರ್ವಿದ ಸಕಲ ವೇದ ಸಾರ ಮಾವತು ಶ್ರೀ ಸರಸ್ವತಿ ಕಾಮ ಕೋಟಿ ವೀಡ ನಿವಾಸಿನಿ ಶ್ರೀ ಸರಸ್ವತಿ ಧನ್ಯವಾದಗಳು ರುಹಿಕಾ. ಮುಂದಿನ ನೃತ್ಯ ಅಪರ್ಣ ಇವರಿಂದ. ಜಕ್ಕ ಚಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಕಣೀರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಚಕ ಚಕ್ಕಣ ಕಣಕ
ಧನ್ಯವಾದಗಳು ಭಾವನಾ ಹೆಗ್ಡೆ. ಮುಂದಿನ ನೃತ್ಯ ಭುವನ ಹೆಗ್ಡೆ ಇವರಿಂದ. പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെന്തി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെന്തി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാത്തണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് പന്തളനാഥൻ വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ചുളനാളം മിഴിതെളിയാനായി കാണും ഓദയാമയ പരാൽ പര ശരണജപങ്ങളോടെ നിൽക്കമേ ഓദയാമയ പരാൽ പര ശരണജപങ്ങളോടെ നിൽക്കമേ ഒരു നെയ്ത്തിരിക്കു പകരം എരിഞ്ഞു നരജന്മമെന്നു ഗുരു പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് ಧನ್ಯವಾದಗಳು ಭುವನ ಹೆಗ್ಡೆ. ಮುಂದಿನ ನೃತ್ಯ ಅಪರ್ಣ ಇವರಿಂದ. അങ്ങകലെ മലമേലെ എന്റെ സന്നിധാനം ഇങ്ങിവിടെ താഴ്വരയിൽ എന്നേകാന്ത സഞ്ചാരം ശരണം ശരണം എന്റെ സ്വാമി എന്റെ വിളിയൊന്നു കേൾക്കെന്റെ സ്വാമി ഇരുമുടിയേൽക്കൂ സ്വാമി എന്റെ പാദങ്ങൾ നോവുകയല്ലോ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ശനിയുടെ ഹരണേ വരണേ നീ അരവണ മധുരം തരണേ മനസ്സിൻ പമ്പയിൽ നീരാടുക നീ ശരണ നദിയലകൾ അണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനേ വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ
സംക്രമം കഴിഞ്ഞപ്പോൾ ശ്രീലകം തുറന്നപ്പോൾ തങ്കവിഗ്രഹം കാണാൻ കണ്ണടച്ചു നിൽക്കുമ്പോൾ കാറ്റിലാളും നറുതിരി പോലെ കാന്തമായി എന്നുള്ളം പഞ്ചവാദ്യമായി ഞാൻ പാണ്ഡിമേളമായി ഞാൻ തേജോരൂപൻ മാറിൽ ചാത്തിയ പൊന്നിൻ നൂലായി ഞാൻ പഞ്ചാദ്രിനാഥനി സന്നിധാനത്തിലെ സന്യാസിത്തികൾ പഞ്ചഭൂതങ്ങളും പാടി നമിക്കുന്ന സംക്രാന്തി കനികൾ ചന്ദന പൂനില പട്ടുപൂതയ്ക്കുന്ന വേദാന്തത്തിടമ്പ് നൊന്തു വിളിക്കുമ്പോൾ അന്തികത്തെത്തുന്ന കൽപ്പാന്ത കുളിര് ഹരിഹര സുതനടിയനെ ഇനി സാന്ത്വനത്തേരൂപ്പ് ഇറ്റിറ്റു വീഴുന്ന തൂമഞ്ഞു തുള്ളി പോലിന്നെന്റെ കണ്ണീര് അയ്യപ്പൻ തേനൂലും പന്നീര് ಧನ್ಯವಾದಗಳು ಅಪರ್ಣ. ಮುಂದಿನ ನೃತ್ಯ ಚಿತ್ರಿಕಾ, ವರ್ಷಿಣಿ, ಇಶಾನಿ ಹಾಗೂ ವೈಷ್ಣವಿ ಇವರಿಂದ. ഓംകാരസാരം മഹാമുക്തിരൂപം ഭജേഹം ഭജേഹം നമാമി അകമെന്നുമയ്യന്റെ മണിമന്ദിരം നിനവെന്നുമയ്യന്റെ പടിപൂജനം പ്രകൃതി ശിവനോട് ചേർന്നവരുമഴകാർന്നിടം സുന്ദരം മന്ദിരം സുരസമ്മതം ഓംകാരസാരം മഹാമുക്തിരൂപം ഭജേഹം ഭജേഹം നമാമി ഓംകാരസാരം മഹാമുക്തിരൂപം ഭജേഹം ഭജേഹം നമാമി തത്വധന്യം കണ്ണിന്റെ കണ്ണായി വളർന്നു നീ ആനന്ദമേകുന്നൊരുണ്ണിക്കിടാവാട ഒരു നാൾ കാടണയുമളവിൽ എതിരായി വന്നു മഹിഷി വഴിയിൽ ഒരു നാൾ കാടണയുമളവിൽ എതിരായി വന്നു മഹിഷി വഴിയിൽ അടലിനൊടുവിൽ അവളെ ജയിച്ചു അരുള കൊടുത്ത ഓംകാര രൂപം മഹാമുക്തിരൂപം ഭജേഹം ഭജേഹം നമാമി ഓംകാരസാരം മഹാമുക്തിരൂപം ഭജേഹം ഭജേഹം നമാമി സ്വാമിക്ക് ഘൃതമാലെ അഭിഷേകമാണ് മുജ്ജന്മ പാപവും ഈ ജന്മ പാപവും നീയെ പൊറുക്കുന്നു സ്വാമി അഭയം തരുമമര നിടിലം നിറമായി ഒഴുകുമരിയ നദിയും അഭയം തരുമമര നിടിലം നിറമായി ഒഴുകുമരിയ നദിയും അറിവിൻ നിറവായി പൊരുളിൻ ഉറവായി തെളിയും മഴകമോങ്കാരസാരം മഹാമുക്തിരൂപം ഭജേഹം ഭജേഹം നമാമി ഓംകാരസാരം മഹാമുക്തിരൂപം ഭജേഹം ഭജേഹം നമാമി അകമെന്നുമയ്യന്റെ മണിമന്ദിരം നിനവെന്നുമയ്യന്റെ പടിപൂജനം പ്രകൃതി ശിവനോട് ചേർന്നവരുമഴകാർന്നിടം സുന്ദരം മന്ദിരം സുരസമ്മതം ഓംകാരസാരം മഹാമുക്തിരൂപം ഭജേഹം ഭജേഹം നമാമി ഓം
ಸಂಸಾರ ಸಾರಂ ಮಹಾಮುಕ್ತಿರೂಪಂ ಭಜೇಹಂ ಭಜೇಹಂ ನಮಾಮಿ. ಧನ್ಯವಾದಗಳು. ಮುಂದಿನ ನೃತ್ಯ ಮನ್ವಿತ್ ಹಾಗೂ ದಿಶಾನಿವರಿಂದ. ಕೌಶಿಕ್ ಮತ್ತು ಕಾರ್ತಿಕ್ ತಯಾರಿರಬೇಕು. ವೇದಿಕೆ ಬಳಿ ಬರಬೇಕಾಗಿ ಕೇಳ್ತೇನೆ. ഗണപതി തുണയരുളുക താണുവണങ്ങാം തകതിമി തക തകിലടി പേട്ട തുടങ്ങാം. ഗണപതി തുണയരുളുക താണുവണങ്ങാം തകതിമി തക തകിലടി പേട്ട തുടങ്ങാം. വൻപുലി മേലേറി വരും ഏഴകളെ കാത്തരുളും നായകനെ ശ്രീമണികണ്ഠ. മോഹിനി തൻ പൊന്മകനെ ശ്രീകരനും നന്ദനരെ നീ ശരണം കരികരസുതനേ. അമ്പേന്തി കൊമ്പേന്തി ചായങ്ങൾ പൂസും നീ അനുവാദം തന്നരുളണമേ. സ്വാമി തിണ്ടക തോം തോം അയ്യപ്പ തിണ്ടക തോം തോം. സ്വാമി തിണ്ടക തോം തോം അയ്യപ്പ തിണ്ടക തോം. സ്വാമി തിണ്ടക തോം തോം അയ്യപ്പ തിണ്ടക തോം തോം. സ്വാമി തിണ്ടക തോം തോം അയ്യപ്പ തിണ്ടക തോം. ഗണപതി തുണയരുളുക താണ് വണങ്ങാം തകതിമി തക തകിലടി പേട്ട തുടങ്ങാം. ಕನ್ನಿ ಮೂಲ ಗಣಪತಿ ಭಗವಾನೇ ಕಟ್ಟನ್ನು ಕಟ್ಟಿಕೊಂಡು ಇರುಮುಡಿಯ ಹತ್ತಿಕೊಂಡು ನಿಷ್ಠೆಯಿಂದ ನೇಮದಿಂದ ಶರಣ ಘೋಷ ಮಾಡಿಕೊಂಡು ಗುರುಸ್ವಾಮಿ ಹೇಳುವಂತೆ ನಾವೆಲ್ಲ ನಡೆದುಕೊಂಡು ವೇಗ ಬಲ ಪಾದ ಬಲ ಯಾತ್ರೆಯಪ್ಪ ಯಾತ್ರೆಯು ಶಬರಿಗಿರಿಯ ಯಾತ್ರೆಯು ವೀರಾಧಿ ವೀರನೇ ನೀಡು ನಮಗೆ ರಕ್ಷೆಯು. ಕಟ್ಟನ್ನು ಕಟ್ಟಿಕೊಂಡು ಇರುಮುಡಿಯ ಹೊತ್ತಿಕೊಂಡು ನಿಷ್ಠೆಯಿಂದ ನೇಮದಿಂದ ಶರಣ ಘೋಷ ಮಾಡಿಕೊಂಡು ಶಿವ 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 ನಮಃ ಶಿವಾಯ. ಹರ 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 ಕೈಲಾಸವಾಸ. ಧಿಮಿ 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 ಧಿಮಿ. ಶಂಕರ ಶಿವ 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 ಶಂಕರ ದುರಿದ ಶಮನದಾಯಕ ಓದಯಮಯ. ಹರ 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 ಶಂಕರ ಶಿವ 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 ಶಂಕರ
ಮತ್ತೆ ಗೆಳೆಯರ ಬಳಗ ಉದ್ಯಾವರ, ನಂದ ಹೆಗಡೆ ಹೊಸಗಡೆ, ಅಜ್ಜನಾಟ್ರೆ ಹೊಸಗಡೆ, ಹಿಂದೂಸ್ತಾನ್ ಬ್ರ್ಯಾಂಡ್ ಹೊಸಗಡೆ, ಶ್ರೀಲಕ್ಷ್ಮಿ ಇಂಡಸ್ಟ್ರೀಸ್ ಹೊಸಗಡೆ, ಫುಡ್ ಲೈಟ್ ಹೊಸಗಡೆ.